करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ದ ವರ್ಲ್ಡ್ ಈಸ್ ಎನ್ ಅಪಿಯರೆನ್ಸ್. ಇದು ಮಿಥ್ಯಾ ಪ್ರಪಂಚ. ಇಲ್ಲಿ ಪ್ರಪಂಚ ಅಂತಂದ್ರೆ ಇಟ್ ಈಸ್ ಅಂಡರ್ ದಿ ಗ್ರಿಪ್ ಆಫ್ ಮಾಯಾ. ಮಾಯಾ ಪ್ರಪಂಚ ಅಂತ ಹೇಳ್ತಾರೆ. ವೇದಾಂತದ ದೃಷ್ಟಿಯಿಂದ ನೋಡಿದ್ರೆ ದ ವರ್ಲ್ಡ್ ವಿಚ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್, ನಾವೇನು ನಮ್ಮ ಜಗತ್ತು ಅಥವಾ ಪ್ರಪಂಚ ಅಂತ ಹೇಳಿ ಅವುಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಅವುಗಳಿಂದ ಅನುಭವವನ್ನು ಪಡ್ಕೋತಾ ಇದ್ದೀವಿ. ಇಟ್ ಈಸ್ ಆಲ್ ಥ್ರೂ ನಮ್ಮ ಪಂಚ ಜ್ಞಾನೇಂದ್ರಿಯಗಳಿಂದ, ಅವುಗಳ ಸಹಾಯದಿಂದ ನಾವು ಪ್ರಪಂಚವನ್ನು ನೋಡ್ತೀವಿ, ಪ್ರಪಂಚವನ್ನು ತಿಳ್ಕೋತೀವಿ. ಅಲ್ಲಿಯ ಅನುಭವಗಳನ್ನು ನಮ್ಮ ಅನುಭವಗಳು ಅಂತ ಹೇಳಿ ಅರ್ಥ ಮಾಡ್ಕೋತೀವಿ. ಬಟ್ ಯಾವುದೇ ಒಂದು ಅನುಭವ ಅಂತ ಹೇಳಿದಾಗ, ಎನಿ ಎಕ್ಸ್ಪೀರಿಯನ್ಸ್ ಫಾರ್ ದಟ್ ಮ್ಯಾಟರ್, ಯಾವುದೇ ಒಂದು ಅನುಭವ ಅನ್ನುವಂತಹದ್ದು ನಮ್ಮ ಇಂದ್ರಿಯಗಳ ಮೂಲಕ ನಮಗೆ ಆದರೆ ಇಟ್ ಈಸ್ ನಾಟ್ ದಿ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್. ಇಂದ್ರಿಯಗಳ ಮೂಲಕ ನಮಗೆ ಆಗಿರುವಂತಹ ಅನುಭವ ಅದು ಎಂದಿಗೂ ಸತ್ಯ ಅಲ್ಲ. ಇಟ್ ಈಸ್ ನಾಟ್ ದಿ ಫೈನಲ್ ಟ್ರೂತ್. ಯಾಕೆ ಹೀಗೆ ಹೇಳ್ತಾರೆ? ಹೊರಪ್ರಪಂಚದ ಅನುಭವ ನಮಗೆ ಸಿಗುವಂತಹದ್ದೇ ಬಿಕಾಸ್ ಆಫ್ ದಿ ಇಂದ್ರಿಯಾಸ್. ನಾವೇನು ಒಂದು ಲೌಕಿಕ ಜ್ಞಾನ ಅಂತ ಹೇಳ್ತೀವಿ, ಆ ಜ್ಞಾನ ಇವತ್ತು ನನಗೆ ಸಿಕ್ಕಿದೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ಅವರ್ ಸೆನ್ಸಸ್. ನಮ್ಮ ಇಂದ್ರಿಯಗಳೇ ಅವುಗಳಿಗೆ ಕಾರಣ. ಬಟ್ ನಮ್ಮ ಯಾವುದೇ ಅನುಭವವಾಗಲಿ, ಅಂತಹ ಅನುಭವಗಳು ನನಗೆ ಆಗಿರುವಂತಹದ್ದು ಈ ನನ್ನ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಅಂತ ಹೇಳಿದಾಗ, ಯಾವ ಪಂಚ ಜ್ಞಾನೇಂದ್ರಿಯಗಳು ನನಗೆ ಪ್ರಪಂಚವನ್ನು ತೋರಿಸ್ತಾ ಇದೆ, ಪ್ರಪಂಚದ ಬಗ್ಗೆ ಅನುಭವವನ್ನು ಕೊಡ್ತಾ ಇದೆ, ಅವೆಲ್ಲ ಸತ್ಯ ಅಲ್ಲ. ದೇ ಆರ್ ನಾಟ್ ದಿ ಫೈನಲ್ ಟ್ರೂತ್. ಬಿಕಾಸ್ ಈ ಪ್ರಪಂಚ ಅನ್ನುವಂತಹದ್ದೇ ಒಂದು ಅಪಿಯರೆನ್ಸ್. ನಮ್ಮ ವೇದಾಂತ, ನಮ್ಮ ಶಾಸ್ತ್ರ ಏನು ಹೇಳುತ್ತೆ? ಭಗವಂತನನ್ನ ನಮ್ಮ ಶಾಸ್ತ್ರ ಹೇಳುತ್ತೆ, ಹಿ ಈಸ್ ಇಂದ್ರಿಯಾತೀತ. ಭಗವಂತ ಅನ್ನುವಂತಹದ್ದು ಒಂದು ಸತ್ಯವಸ್ತು. ಅಂತಹ ಸತ್ಯವಸ್ತು ಹಿ ಈಸ್ ಇಂದ್ರಿಯಾತೀತ. ಅಂತಹವನನ್ನ ನಾವು ಇಂದ್ರಿಯಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಕೇನೋಪನಿಷತ್ ಕೂಡ ಹೇಳುತ್ತೆ, ತತ್ರ ನ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನ ಮನೋಗಚ್ಚತಿ. ಪರಮಾತ್ಮ ಅಂತ ಹೇಳಿದಾಗ, ಆತ್ಮವಸ್ತು ಅಂತ ಹೇಳಿದಾಗ ಅಲ್ಲಿಗೆ ನಮ್ಮ ಕಣ್ಣುಗಳು ಹೋಗೋದಿಲ್ಲ, ನಮ್ಮ ಕಿವಿಗಳು ಹೋಗೋದಿಲ್ಲ, ನಮ್ಮ ಯಾವ ಇಂದ್ರಿಯಗಳು ಕೂಡ ಪರಮಾತ್ಮನ ಬಳಿಗೆ ಹೋಗಿ ಪರಮಾತ್ಮ ಅಂತಂದ್ರೆ ಹೀಗೆ ಅಂತ ಹೇಳಿ ಅಲ್ಲಿ ಜ್ಞಾನವನ್ನು ಸಂಪಾದಿಸಿ ಆ ಜ್ಞಾನವನ್ನು ನಮಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಗಳಿಗೆ ಭಗವಂತ ಎಂದೂ ಸಿಗೋದಿಲ್ಲ. ಸೊ ಇಂದ್ರಿಯಗಳಿಂದ ನಾವು ಏನೆಲ್ಲವನ್ನ ನಾವು ತಿಳ್ಕೊತಾ ಇದ್ದೀವಿ, ಕಲಿತ್ಕೋತಾ ಇದ್ದೀವಿ, ಅವೆಲ್ಲ ಒಂದು ರೀತಿಯ ಜ್ಞಾನವೇ ಆಗಿದ್ರು ಕೂಡ ಇಟ್ ಈಸ್ ನಾಟ್ ದಿ ಅಲ್ಟಿಮೇಟ್. ಆ ಎಲ್ಲ ಜ್ಞಾನಗಳು ಬೇಕು, ಬಟ್ ದೇ ಆರ್ ನಾಟ್ ಅಲ್ಟಿಮೇಟ್. ಹೀಗೆ ಹೇಳ್ತಾರೆ. ಆದ್ರಿಂದ ಪ್ರಪಂಚ ಅಂತಂದಾಗ ಈ ಪ್ರಪಂಚವನ್ನ ಕೂಡ ಇಟ್ ಈಸ್ ಕಾಲ್ಡ್ ದಿ ಮಾಯಾ ಪ್ರಪಂಚ. ಇಟ್ ಈಸ್ ಅಂಡರ್ ದಿ ಗ್ರಿಪ್ ಆಫ್ ದಿ ಮಾಯಾ. ಯಾಕೆ ಪ್ರಪಂಚವನ್ನ ಮಾಯಾ ಪ್ರಪಂಚ ಅಂತ ಹೇಳ್ತಾರೆ?
ಬಿಕಾಸ್ ಪ್ರಪಂಚ ಅಂತ ಹೇಳಿದಾಗ ಇಟ್ ಈಸ್ ಫಿಲ್ಡ್ ವಿತ್ ತ್ರಿಗುಣಾತ್ಮಿಕ, 3 ಗುಣಗಳಿಂದ ಈ ಪ್ರಪಂಚ ತುಂಬಿ ಹೋಗಿದೆ. ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ಕೂಡಿರುವಂತಹ ಈ ಪ್ರಪಂಚ. ಸೊ ಈ 3 ಗುಣಗಳಿಂದ ಕೂಡಿರುವಂತಹ ಈ ಪ್ರಪಂಚವನ್ನು ಮಿಥ್ಯಾ ಪ್ರಪಂಚ, ಇದು ಸತ್ಯ ಪ್ರಪಂಚದಂತೆ ನಮ್ಮ ಗಮನಕ್ಕೆ ಬರುತ್ತೆ, ನಮಗೆ ತೋರಿಸ್ಕೊಡ್ತಾ ಇದೆ. ಇಟ್ ಈಸ್ ಎನ್ ಅಪಿಯರೆನ್ಸ್. ಭಗವಂತನನ್ನು ನಾವು ಗುಣಾತೀತ ಅಂತ ಹೇಳ್ತೀವಿ. ಗುಣಗಳೆಲ್ಲವನ್ನ ದಾಟಿ ಮುಂದೆ ಹೋಗಿರುವಂತಹವನು ಪರಮಾತ್ಮ. ಗುಣಗಳಿಗೆ ಅವನು ಸಿಗೋದಿಲ್ಲ. ಸೊ ಗುಣಗಳಿಗೆ ಸಿಕ್ಕಿರುವಂತಹದ್ದು, ಇಂದ್ರಿಯಗಳಿಗೆ ಸಿಕ್ಕಿರುವಂತಹದ್ದು, ಅವುಗಳೆಲ್ಲ ದೇ ಆರ್ ಆಲ್ ಅಪಿಯರೆನ್ಸ್. ಅವುಗಳು ಇದೆ ಅನ್ನುವಂತೆ ಭಾಸವಾಗುತ್ತೆ, ಬಟ್ ದೇ ಆರ್ ನಾಟ್ ರಿಯಲ್. ಆದ್ದರಿಂದ ವರ್ಲ್ಡ್ ಹ್ಯಾಸ್ ನಾಟ್ ಕಮ್ ಫ್ರಮ್ ರಿಯಾಲಿಟಿ. ರಿಯಾಲಿಟಿ ಅಂತಂದರೆ ನಾವು ಸತ್ಯ ಅಂತ ಹೇಳ್ತೀವಿ, ಭಗವಂತ ಅಂತ ಹೇಳ್ತೀವಿ, ಆತ್ಮ ಅಂತ ಹೇಳ್ತೀವಿ, ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಸೊ ಈ ಪ್ರಪಂಚ ಅನ್ನುವಂತಹದ್ದು ಇಟ್ ಹ್ಯಾಸ್ ನಾಟ್ ಕಮ್ ಫ್ರಮ್ ದಿ ರಿಯಾಲಿಟಿ. ಸೊ ಇದು ಭಗವಂತನಿಂದ ಬಂದಿಲ್ಲ, ರಿಯಾಲಿಟಿ ಇದು ಸತ್ಯದಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ದಾಗ, ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಾವೆಲ್ಲ ಬ್ರಹ್ಮ ಅಂತ ಹೇಳಿದಾಗ ವಿ ಆಲ್ ಸೇ ಹಿ ಈಸ್ ಸೃಷ್ಟಿಕರ್ತ. ಬ್ರಹ್ಮ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ಹಿ ಈಸ್ ದಿ ಕ್ರಿಯೇಟರ್. ಬ್ರಹ್ಮ ಅಂತಂದಾಗ ನಮ್ಮ ಮನಸ್ಸಿಗೆ ಬರುವಂತಹದ್ದು ಹಿ ಹ್ಯಾಸ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್. ಬಟ್ ಬ್ರಹ್ಮನನ್ನ ವೇದಾಂತಗಳು ಹಾಗೂ ಅನೇಕ ಅಲ್ಲಲ್ಲಿ ನಾವು ಕೇಳಿರ್ತೀವಿ, ಹಿ ಹ್ಯಾಸ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿರುವಂತಹದ್ದು ಬ್ರಹ್ಮ ಅಂತ ಹೇಳಿದ್ರು ಕೂಡ, ಅವುಗಳನ್ನು ನಾವು ಒಪ್ಕೊಂಡ್ರೂ ಕೂಡ, ನಾವು ಸತ್ಯವನ್ನು ತಿಳ್ಕೋಬೇಕು ಅನ್ನುವಂತಹ ಸಂದರ್ಭದಲ್ಲಿ ಇದೇ ವೇದಾಂತ ಮತ್ತು ಶಾಸ್ತ್ರವನ್ನು ಯಾವ ಆಧಾರದ ಮೇಲೆ, ಯಾವ ದೃಷ್ಟಿಯ ಮೇಲೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕು? ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ವರ್ಲ್ಡ್ ಈಸ್ ಎ ಮ್ಯಾನಿಫೆಸ್ಟೇಷನ್. ಸಿ, ಮ್ಯಾನಿಫೆಸ್ಟೇಷನ್ ಅಂತಂದರೆ ಕನ್ನಡದಲ್ಲಿ ಅದನ್ನು ಸೃಷ್ಟಿ ಅಂತ ಹೇಳ್ತಾರೆ. ಸೃಷ್ಟಿ ಅಂತಂದ್ರೆ ಏನು? ಆ್ಯಕ್ಚುಲ್ ಆಗಿ ವಿ ಹ್ಯಾವ್ ಟು ಗೋ ಇನ್ನೊಂದು ಸ್ವಲ್ಪ ನಾವು ಡೀಪಾಗಿ ಹೋಗಬೇಕಾಗುತ್ತೆ. ವೇದಾಂತದ ಸತ್ಯವನ್ನು ನಾವು ಸತ್ಯವಾಗಿಯೇ ಸ್ವೀಕರಿಸಬೇಕು. ಐ ವಾಂಟ್ ಟು ನೋ ದಿ ಟ್ರೂತ್, ನನಗೆ ಸತ್ಯ ಮಾತ್ರ ಗೊತ್ತಾಗಬೇಕು ಈ ವಿಚಾರದಲ್ಲಿ ಅಂತಂದಾಗ ವಿ ಹ್ಯಾವ್ ಟು ಅನ್ಫೋಲ್ಡ್ ವಾಟ್ ಈಸ್ ದಿ ಸೃಷ್ಟಿ. ಸೃಷ್ಟಿ ಅಂತಂದಾಗ ಇದು ಹಿಂದೆ ಇರಲಿಲ್ಲ, ಈಗ ಬಂದಿದೆ, ಮುಂದೆ ಇದು ಇರೋದಿಲ್ಲ. ಸೊ ದಟ್ ಈಸ್ ಸೃಷ್ಟಿ. ಬಟ್ ಭಗವಂತ ಅಂತ ಹೇಳಿದಾಗ ಹಿ ಈಸ್ ಎಟರ್ನಲ್, ಹಿ ಈಸ್ ಶಾಶ್ವತ. ಅಂದು ಇದ್ದಾನೆ, ಇಂದು ಇದ್ದಾನೆ, ಮುಂದೆನೂ ಭಗವಂತ ಇರ್ತಾನೆ. ಬಟ್ ಸೃಷ್ಟಿ ಅಂತ ಹೇಳಿದಾಗ ಸೃಷ್ಟಿ ಇರಲಿಲ್ಲ, ಇಟ್ ವಾಸ್ ಇನ್ ಅನ್ಮ್ಯಾನಿಫೆಸ್ಟ್ ನೇಚರ್. ಅಂತಂದರೆ ಆ ಸೃಷ್ಟಿ ಅನ್ನುವಂತಹದ್ದು ಯಾವಾಗ ನಾವು ಪ್ರಳಯ ಅನ್ನುವಂತಹ ವಿಚಾರವನ್ನು ಮಾತನಾಡ್ತೀವಿ, ಪ್ರಳಯದಲ್ಲಿ ಎಲ್ಲವೂ ಲಯವಾಗಿ ಹೋಯಿತು ಅಂತ ಹೇಳ್ತೀವಿ. ನಾವು ಲಯ ಅಂತಂದರೆ ನೇರವಾಗಿ ಅದನ್ನು ನಾಶ ಅನ್ನೋ ರೀತಿಯಲ್ಲಿ ತಗೋಬಾರದು. ಲಯ ಅಂತ ಹೇಳಿದಾಗ ಅದು ಆ ಒಂದು ರಿಯಾಲಿಟಿನಲ್ಲಿ ಮರ್ಜ್ ಆಗಿ ಹೋಗಿದೆ. ಇದ್ದಂತಹ ಒಂದು ಸೃಷ್ಟಿ ಡ್ಯೂರಿಂಗ್ ದಿ ಪ್ರಳಯ, ಆ ಪ್ರಳಯದಲ್ಲಿ ಏನಾಯಿತು, ಅನ್ಮ್ಯಾನಿಫೆಸ್ಟ್ ಆಯಿತು. ಇದ್ದಂತಹ ಸೃಷ್ಟಿ, ಮ್ಯಾನಿಫೆಸ್ಟ್ ಆಗಿದ್ದಂತಹ ಸೃಷ್ಟಿ ಪ್ರಳಯದಲ್ಲಿ ಮರ್ಜ್ ಆಯಿತು. ಮರ್ಜ್ ಆಯಿತು ಅಂತಂದ್ರೇನು? ಸೃಷ್ಟಿ ಅಂತಂದರೆ ಇಟ್ ಈಸ್ ಅನ್ ಅಪಿಯರೆನ್ಸ್, ಇಟ್ ಈಸ್ ಅಪಿಯರಿಂಗ್. ಐ ಆಮ್ ಏಬಲ್ ಟು ಸಿ, ಐ ಆಮ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದಿ ಪ್ರಪಂಚ. ಬಟ್ ಇದೇ ಪ್ರಪಂಚ, ಇದೇ ಸೃಷ್ಟಿ ಎನ್ನುವಂತಹದ್ದು ಇನ್ ದಿ ಮಹಾಪ್ರಳಯ ಅದು ತನ್ನನ್ನು ಆ ಒಂದು ರಿಯಾಲಿಟಿನಲ್ಲಿ ಕಳ್ಕೋತು, ಕರಗಿ ಹೋಯ್ತಲ್ಲಿ.
ದಟ್ ಮೀನ್ಸ್ ಅದು ನಾಶ ಆಯಿತು ಅಂತ ಹೇಳ್ತಾ ಇಲ್ಲ. ಇಟ್ ಈಸ್ ದೇರ್, ಬಟ್ ವಿ ಆರ್ ನಾಟ್ ಏಬಲ್ ಟು ಸಿ ದಟ್ ಸೃಷ್ಟಿ. ಇದ್ದಂತಹ ಸೃಷ್ಟಿ ಪ್ರಳಯದಲ್ಲಿ ಅದು ಮರ್ಜಾಗಿ ಹೋಯಿತು, ಒಂದಾಗಿ ಹೋಯಿತು ಅಂತಂದಾಗ ಅದು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಆ ರೀತಿ ಆಯಿತು. ಸೊ ಎಗೇನ್ ಮತ್ತೆ ನವಸೃಷ್ಟಿ ಎನ್ನುವಂತಹದ್ದು ಪ್ರಾರಂಭ ಆಗಬೇಕು. ಈವನ್ ನಾವು ಪರಮಾತ್ಮ ಶಿವನನ್ನ ಹಿ ಈಸ್ ಲಯಕರ್ತ ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಕ್ಚುಲಿ ಶಿವ ಈಸ್ ಡೂಯಿಂಗ್, ಬಿಕಾಸ್ ಹಿ ಈಸ್ ಎ ಪರಮಾತ್ಮ. ಅವನು ನಾಶ ಮಾಡುವಂತಹವನಲ್ಲ. ವಾಟ್ ಹಿ ಈಸ್ ಡೂಯಿಂಗ್ ಅಂತಂದ್ರೆ, ಇದ್ದಂತಹ ಪ್ರಪಂಚ, ಇದ್ದಂತಹ ಸೃಷ್ಟಿಯನ್ನ ಹಿ ಟ್ರಾನ್ಸ್ಫಾರ್ಮ್ಸ್. ದಟ್ ಈಸ್ ಕಾಲ್ಡ್ ದಿ ನವಸೃಷ್ಟಿ. ಮತ್ತೊಂದು ಸೃಷ್ಟಿ ಬೇಕಾಗಿರುತ್ತೆ. ಇದ್ದಂತಹ ಸೃಷ್ಟಿಯಲ್ಲಿ ಆಗಬೇಕಾಗಿರುವಂತಹ ಎಲ್ಲ ಉದ್ದೇಶಗಳಾಗಿ ಹೋಯಿತು. ಇನ್ನು ಅಲ್ಲಿ ಆಗುವಂತಹದ್ದೇನೂ ಇಲ್ಲ, ಅಲ್ಲಿ ಇನ್ನೇನೂ ಮಾಡುವಂತಹದ್ದಿಲ್ಲ. ಆ ಸೃಷ್ಟಿಯ ಉದ್ದೇಶ ಅದು ಯಾವ ಕಾರಣಕ್ಕಾಗಿ ಬಂತು ಅದೆಲ್ಲ ಮುಗಿದು ಹೋದ್ಮೇಲೆ ಅದು ಟ್ರಾನ್ಸ್ಫಾರ್ಮ್ ಆಗಬೇಕು, ಮತ್ತೊಂದು ನವ ಸೃಷ್ಟಿ ಆಗಬೇಕು. ಸೊ ಇಲ್ಲಿ ಪರಮಾತ್ಮ ಶಿವ ಏನು ಮಾಡ್ತಾನೆ, ಅದನ್ನು ಈ ಟ್ರಾನ್ಸ್ಫಾರ್ಮ್, ಇದ್ದಂತಹ ಸೃಷ್ಟಿಯನ್ನು ಯಾವ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ದ, ಕಾಣ್ತಾ ಇದ್ದಂತಹ ಸೃಷ್ಟಿಯನ್ನು ಕಾಣದಂತೆ ಪ್ರಳಯದಲ್ಲಿ ಅದನ್ನು ಮರ್ಜ್ ಮಾಡ್ತಾನೆ. ಎಗೇನ್ ನವ ಸೃಷ್ಟಿ ಎನ್ನುವಂತಹದ್ದು ಆಗಬೇಕಾದಾಗ ಅಗೇನ್ ದಿ ಬ್ರಹ್ಮ, ದಿ ಪರಮಾತ್ಮ ಅವನೇನು ಮಾಡ್ತಾನೆ, ಹಿ ಬ್ರಿಂಗ್ಸ್ ಔಟ್ ದಿ ಸೃಷ್ಟಿ. ಯಾವ ಸೃಷ್ಟಿ ಅನ್ಮ್ಯಾನಿಫೆಸ್ಟ್ ಆಗಿತ್ತು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾನೆ. ಸೊ ಅದರಿಂದ ಸೃಷ್ಟಿ ಅನ್ನುವಂತಹದ್ದೇನು, ಈ ಪ್ರಪಂಚ ಅನ್ನುವಂತಹದ್ದು ಇರಲಿಲ್ಲ, ಬರುತ್ತೆ, ಬಂದು ಹೊಟ್ಟೋಗುತ್ತೆ. ವೇದಾಂತ ಏನು ಹೇಳುತ್ತೆ, ಬಂದು ಹೋಗುವಂತಹದ್ದು ಯಾವುದೂ ಸತ್ಯ ಅಲ್ಲ. ಭಗವಂತ ಅಂತ ಹೇಳಿದಾಗ ಅವನು ಬಂದು ಹೋಗುವಂತಹವನಲ್ಲ. ಪರಮಾತ್ಮ ಈಸ್ ಎಟರ್ನಲ್, ಅವನು ಶಾಶ್ವತ. ಆತ್ಮವಸ್ತು ಅನ್ನುವಂತಹದ್ದು ಶಾಶ್ವತ. ಆದರೆ ಸೃಷ್ಟಿ ಅನ್ನುವಂತಹದ್ದು ಆ ರೀತಿಯಲ್ಲ. ಅದು ಇರಲಿಲ್ಲ, ಸೃಷ್ಟಿ ಆಯಿತು, ಸೃಷ್ಟಿ ಇತ್ತು, ಸೃಷ್ಟಿ ನಾಶವಾಯಿತು, ಲಯವಾಯಿತು. ಸೊ ಈ ಅರ್ಥದಲ್ಲಿ ಸೃಷ್ಟಿ ಅನ್ನುವಂತಹದ್ದು ಇಟ್ ಈಸ್ ಓನ್ಲಿ ಎನ್ ಅಪಿಯರೆನ್ಸ್. ಈ ಪ್ರಪಂಚ ಅನ್ನುವಂತಹದ್ದು ಯಾಕೆ ಅದನ್ನು ಮಾಯಾ ಪ್ರಪಂಚ, ಬಿಕಾಸ್ ಇಟ್ ಈಸ್ ಮಿಥ್ಯ. ಮಿಥ್ಯ ಅಂತಂದ್ರೆ ಏನು, ಇರುವಂತೆ ಅದು ಕಾಣಿಸ್ತಾ ಇದೆ, ಆದರೆ ಆಕ್ಚುಯಲ್ ಆಗಿ ಅದು ಸತ್ಯ ಅಲ್ಲ. ಸೊ ಈ ಪ್ರಪಂಚವನ್ನು ಸತ್ಯ ಅಲ್ಲ ಅಂತ ಎಲ್ಲೂ ಕೂಡ ನಮ್ಮ ಅದ್ವೈತ ವೇದಾಂತ ಹೇಳಿಲ್ಲ. ಅದ್ವೈತ ವೇದಾಂತ ಏನು ಹೇಳ್ತಾ ಇದೆ ಅಂತಂದ್ರೆ, ಪ್ರಪಂಚವನ್ನ ಮಿಥ್ಯ ಅಂತ ಕರೀತಾರೆ ಅಷ್ಟೇ ಹೊತ್ತು ಅದನ್ನ ಅಸತ್ಯ ಅಂತ ಹೇಳ್ತಾ ಇಲ್ಲ. ಪ್ರಪಂಚವನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಇರುವಂತಹ ಪ್ರಪಂಚ ಈಸ್ ಅನ್ ಅಪಿಯರೆನ್ಸ್, ಇಟ್ ಈಸ್ ಅನ್ ಅಪಿಯರೆನ್ಸ್. ಸೊ ದಟ್ ಈಸ್ ಸೃಷ್ಟಿ. ಅದರಿಂದ ಇಲ್ಲಿ ಪ್ರಪಂಚ ಅನ್ನುವಂಥದ್ದು ಇಟ್ ಈಸ್ ಎ ಮಿಥ್ಯಾ ಪ್ರಪಂಚ. ಸೊ ಇಲ್ಲಿ ಬ್ರಹ್ಮನನ್ನ ಸೃಷ್ಟಿಕರ್ತ ಅಂತ ಹೇಳಿದ್ರು ಕೂಡ ಇಟ್ ಈಸ್ ಟು ಬಿ ಅಂಡರ್ಸ್ಟುಡ್ ಆಸ್, ಈ ಒಂದು ಸೃಷ್ಟಿ ಎನ್ನುವಂತಹದ್ದು ಈಸ್ ಎ ಮ್ಯಾನಿಫೆಸ್ಟೇಷನ್, ಅದನ್ನು ಹೊರತಂದ. ಅಗೇನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಮತ್ತೆ ನಾವು ಇನ್ನೂ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಭಗವಂತ ಅಂತ ಹೇಳಿದಾಗ ಈ ಸೃಷ್ಟಿ ಎನ್ನುವಂತಹದ್ದು ಕೂಡ ಅವನ ಮತ್ತೊಂದು ರೂಪ ಅಂತ ಹೇಳ್ತಾರೆ. ಪುರುಷ ಸೂಕ್ತದಲ್ಲಿ ವಿರಾಟ್ ರೂಪ ಅಂತ ಹೇಳಿದಾಗ ಇವೆಲ್ಲವುಗಳ ಬಗ್ಗೆ ಅದು ಹೇಳುತ್ತೆ. ಅಗೇನ್ ಇಲ್ಲಿ ಬ್ರಹ್ಮ ಸೃಷ್ಟಿಯನ್ನು ಹೊರತಂದ ಅಂತಂದಾಗ ನಾವು ಅದರ ಸತ್ಯವನ್ನು ತಿಳ್ಕೋಬೇಕು ಅನ್ನುವಂತಹದ್ದಾದಾಗ ಇಟ್ ಈಸ್ ಎ ಸೂಪರ್ ಇಂಪೋಸಿಷನ್ ಆನ್ ದಿ ಅಲ್ಟಿಮೇಟ್ ರಿಯಾಲಿಟಿ. ಅಲ್ಟಿಮೇಟ್ ರಿಯಾಲಿಟಿ ಅಂತಂದ್ರೆ ಅದನ್ನು ನಾವು ಭಗವಂತ ಅಂತ ಹೇಳ್ತೀವಿ. ಸೊ ಭಗವಂತ ಸೃಷ್ಟಿಯನ್ನ ತನ್ನ ಮೇಲೆ ಹಾಕೊಂಡಿರುವಂತಹದ್ದು ಅಂತಂದ್ರೆ ಹೊದಿಕೆ ಅಂತ ನಾವೇನು ಹೇಳ್ತೀವಿ, ಇಟ್ಸ್ ಅ ಲೇಯರ್. ಭಗವಂತನ ದಿಸ್ ವರ್ಲ್ಡ್ ಈಸ್ ನಥಿಂಗ್ ಬಟ್ ದಿ ಅನದರ್ ರೂಪ ಆಫ್ ದಿ ಸೇಮ್ ಭಗವಂತ ಅಂತ ಹೇಳ್ತಾರೆ. ಈ ಪ್ರಪಂಚ ಅನ್ನುವಂತಹದ್ದು ಇಟ್ ಈಸ್ ನಾಟ್ ಡಿಫರೆಂಟ್ ಫ್ರಮ್ ದಿ ಭಗವಾನ್, ಅದು ಅವನ ಮತ್ತೊಂದು ರೂಪ ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ನಾವೇನು ಅರ್ಥ ಮಾಡ್ಕೋಬೇಕಾಗುತ್ತೆ, ಯಾಕೆಂತಂದ್ರೆ ಈ ಪ್ರಪಂಚ ಅನ್ನುವಂತಹದ್ದನ್ನ ಕ್ರಿಯೇಟ್ ಮಾಡೋದಕ್ಕೆ ಭಗವಂತ ಎಲ್ಲಿಂದಲೂ ಮೆಟೀರಿಯಲ್ನ ತರಲಿಲ್ಲ. ನಾವು ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದಾಗ ಆ ಮ್ಯಾನುಫ್ಯಾಕ್ಚರಿಂಗಿಗೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್ಗಳನ್ನ ಎಲ್ಲೆಲ್ಲಿಂದಲೂ ತರ್ತೀವಿ.
ತಂದು ಒಂದು ಪದಾರ್ಥವನ್ನು ನಾವು ಮಾಡ್ತೀವಿ. ಆದರೆ ಪರಮಾತ್ಮ ಈ ಪ್ರಪಂಚವನ್ನು ಮಾಡಬೇಕಾದ್ರೆ ಈ ಪ್ರಪಂಚದಲ್ಲಿ ಇರುವಂತಹ ಏನೇನು ಬೇಕು ಏನು ಬೇಡ ಅದೆಲ್ಲವನ್ನು ಅವನು ತಿಳಿದ ನಂತರದಲ್ಲಿ ಅದಕ್ಕಾಗಿ ಅವನು ಸಾಮಗ್ರಿಗಳನ್ನು ಎಲ್ಲಿಂದಲೋ ತರಲಿಲ್ಲ, ತನ್ನನ್ನೇ ತಾನು ಅದಕ್ಕೆ ಉಪಯೋಗಿಸ್ಕೊಂಡ. ವೇದಾಂತದಲ್ಲಿ ಇದಕ್ಕೆ ಜೇಡರ ಬಲೆಯ ಉದಾಹರಣೆಯನ್ನು ಕೊಡ್ತಾರೆ. ಈ ಜೇಡರ ಬಲೆ, ಆ ಬಲೆಯನ್ನು ನೇಯ್ದು ಒಂದು ಅದು ಕ್ರಿಯೇಟ್ ಮಾಡಬೇಕಾದ್ರೆ ತನ್ನ ದೇಹದ ಒಳಗಡೆಯಿಂದಲೇ ಒಂದು ಜೊಲ್ಲು ಅದನ್ನು ಹೊರಗಡೆ ಹಾಕಿ ಅದರಲ್ಲಿ ಈ ಒಂದು ಬಲೆಯನ್ನು ಅದು ನೇಯುತ್ತೆ. ಮತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಅದು ಬೇಡ ಅಂತಂದಾಗ ಅದನ್ನೆಲ್ಲ ಅದು ನೀಟಾಗಿ ಅದು ನುಗ್ತಾ ಬರುತ್ತೆ. ಸಿ, ದಟ್ ಈಸ್ ದಿ ಬ್ಯೂಟಿ ಆಫ್ ಜೇಡ್ರ ಬಲೆ. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಭಗವಂತ ಈ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಎಲ್ಲಿಂದಲೂ ಈ ಮೆಟೀರಿಯಲ್ನ ತರಲಿಲ್ಲ, ಅವನೇ ಈ ಸಾಮಗ್ರಿಗಳಾಗಿ ಹೋದ. ದಟ್ ಈಸ್ ವೈ ಭಗವಂತ ಅಂತ ಹೇಳಿದಾಗ ಅವನನ್ನ ಮೆಟೀರಿಯಲ್ ಕಾಸ್ ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ಸೂಪರ್ ಇಂಪೋಸಿಷನ್ ಆನ್ ದಿ ಅಲ್ಟಿಮೇಟ್ ರಿಯಾಲಿಟಿ. ದಿಸ್ ಪ್ರಪಂಚ ಅನ್ನುವಂಥದ್ದು ಇಟ್ ಈಸ್ ನಥಿಂಗ್ ಬಟ್ ದಿ ಸೂಪರ್ ಇಂಪೋಸಿಷನ್ ಅಂತಂದ್ರೆ ಅದನ್ನು ಒಂದು ರೀತಿಯ ಹೊದಿಕೆ ಅಂತ ಹೇಳ್ಬೋದು. ಇಟ್ಸ್ ಅ ಲೇಯರ್. ಆ ಲೇಯರ್ ಯಾವುದ್ರ ಮೇಲಿದೆ? ಅಗೇನ್ ದಟ್ ಭಗವಂತ ಅವನ ಮೇಲೆ ಹಾಸು ಹೊಕ್ಕಾಗಿರುವಂತಹ ಈ ಪ್ರಪಂಚವನ್ನು ನೋಡ್ತಿದ್ವಿ. ನಾವು ಯೋಚನೆ ಮಾಡಬೇಕು, ನಮಗೆ ಯಾಕೆ ಭಗವಂತನ ನಾವು ನೋಡೋಕ್ಕಾಗ್ತಾ ಇಲ್ಲ ಅಂತಂದಾಗ, ಕಣ್ಬಿಟ್ಟಾಗ ನಮ್ಮ ಕಣ್ಣುಗಳಿಗೆ ಈ ಪ್ರಪಂಚ ಕಾಣ್ತಾ ಇದೆ, ಬಟ್ ಈ ಪ್ರಪಂಚ ಭಗವಂತನ ಮೇಲೆ ಇರುವಂತಹದ್ದು. ಭಗವಂತ ಸೂಪರ್ ಇಂಪೋಸ್ ಮಾಡ್ಕೊಂಡಿರುವಂತಹದ್ದು ಈ ಪ್ರಪಂಚ. ತನ್ನ ಮೇಲೆ ಈ ಪ್ರಪಂಚವನ್ನು ಹಾಕೊಂಡಿದ್ದಾನೆ. ಭಗವಂತ ಒಳಗಡೆ ಇದ್ದಾನೆ. ಹಿರಣ್ಯಗರ್ಭ, ಅನೇಕ ಎಕ್ಸಾಂಪಲ್ಸ್ಗಳಿದೆ. ನಾವು ಸತ್ಯವನ್ನು ನೋಡಬೇಕು ಅಂತ ಹೇಳಿದಾಗ ಆ ಭಗವಂತ ಎಲ್ಲಿದ್ದಾನೆ ಅಂತಂದ್ರೆ ಹಿರಣ್ಮಯ ಪಾತ್ರೆ, ಚಿನ್ನದ ಪಾತ್ರೆ. ನಾವು ಭಗವಂತನನ್ನು ಹುಡುಕೊಂಡು ಹೋಗ್ತೀವಿ, ಆ ಚಿನ್ನದ ಪಾತ್ರೆಯನ್ನು ನೋಡ್ತೀವಿ, ನಮ್ಮ ಮನಸ್ಸು ಆ ಚಿನ್ನದ ಪಾತ್ರೆ ಮೇಲೆ ಹೋಗಿ ನಿಲ್ಲುತ್ತೆ. ಒಳಗಡೆ ಇರುವಂತಹ ಆ ಸತ್ಯವನ್ನು ನಮ್ಮ ಈ ಕಣ್ಣುಗಳು ನೋಡೋದಿಲ್ಲ. ಇಟ್ ಈಸ್ ಎಕ್ಸಾಕ್ಟ್ಲಿ ನಾವು ಭಗವಂತನನ್ನು ನೋಡಬೇಕು ಅಂತಂದ್ರೆ ನಾವು ಕಣ್ಬಿಟ್ಟಾಗ ನಮಗೆ ಕಾಣುವಂತಹದ್ದು ಈ ಪ್ರಪಂಚ. ಬಟ್ ಈ ಪ್ರಪಂಚ ಏನು ಅಂತಂದ್ರೆ ಇಟ್ ಈಸ್ ಎ ಸೂಪರ್ ಇಂಪೋಸಿಷನ್ ಆನ್ ದಿ ಅಲ್ಟಿಮೇಟ್ ರಿಯಾಲಿಟಿ. ಈ ಒಂದು ಪ್ರಪಂಚ ಅನ್ನುವಂತಹದ್ದು ಪರಮಾತ್ಮನ ಮೇಲೆ ಹೊದಿಕೆಯಂತೆ ಆಗಿದೆ. ಇಟ್ ಈಸ್ ಎ ಸೂಪರ್ ಇಂಪೋಸಿಷನ್. ದಟ್ ಈಸ್ ವೈ ವಿ ಆರ್ ನಾಟ್ ಏಬಲ್ ಟು ಸಿ ದಿ ಪರಮಾತ್ಮ. ಯಾಕೆಂದ್ರೆ ಭಗವಂತನನ್ನ ನೋಡಬೇಕು ಅಂತಂದ್ರೆ ನಾಟ್ ಫ್ರಮ್ ದಿಸ್ ಐಸ್. ಈ ಕಣ್ಣುಗಳು ಕೇವಲ ಪ್ರಪಂಚವನ್ನು ನೋಡೋದಕ್ಕೆ ಸಾಧ್ಯ. ಭಗವಂತನನ್ನ ನೋಡಬೇಕು ಅಂತಂದ್ರೆ ಅಂತರ್ದೃಷ್ಟಿ, ಇನ್ವರ್ಡ್ ಜರ್ನಿ ಮಾಡಿ ಜ್ಞಾನ ದೃಷ್ಟಿಯಿಂದ ಪರಮಾತ್ಮನನ್ನ ಇಟ್ ಈಸ್ ಟು ಬಿ ರಿಯಲೈಸ್ಡ್. ಸೊ ಅಗೇನ್ ಇದಕ್ಕೆ ವೇದಾಂತದಲ್ಲಿ ಬಹಳ ಉತ್ತಮವಾದ ಉದಾಹರಣೆಯನ್ನು ಕೊಡುವಂತಹದ್ದು ಬಹಳ ಸುಪ್ರಸಿದ್ಧವಾದಂತಹ ಹಗ್ಗ ಮತ್ತು ಹಾವಿನ ಉದಾಹರಣೆ. ಆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ, ಸಂಜೆ ಆಗಿರುತ್ತೆ, ಅಲ್ಲಿ ಸಾಕಷ್ಟು ಬೆಳಕು ಇರೋದಿಲ್ಲ. ಸೊ ಅಲ್ಲೆಲ್ಲ ಒಂದು ಅಂಕು ಡೊಂಕಾಗಿ ಬಿದ್ದಿರುವಂತಹ ಒಂದು ರೋಪ್ ಇರುತ್ತೆ. ಆ ಮಬ್ಬುಗತ್ತಲೆಯಲ್ಲಿ ನಾವು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಅಂಕು ಡೊಂಕಾಗಿ ಬಿದ್ದಿರುವಂತಹದ್ದನ್ನ ನಾವು ನೋಡ್ತೀವಿ. ಸೊ ಇಲ್ಲೊಂದು ಹಾವು ಬರ್ತಾ ಇದೆ, ಹಾವಿದೆ ಇಲ್ಲಿ ಅಂತ ಹೇಳ್ತೀವಿ. ನಿಜವಾಗ್ಲೂ ಹಾವಿಗೆ ಅಸ್ತಿತ್ವ ಇದೆಯಾ ಅಂತಂದ್ರೆ ಹಾವಿಗೆ ಅಸ್ತಿತ್ವ ಇಲ್ಲ. ಅಲ್ಲಿ ಹಾವು ಅನ್ನುವಂತಹದ್ದು ಇಟ್ ಈಸ್ ಓನ್ಲಿ ಎನ್ ಅಪಿಯರೆನ್ಸ್. ಅಲ್ಲಿ ಹಾವಿರಲಿಲ್ಲ. ಅಂಕು ಡೊಂಕಾಗಿದ್ದಂತಹ ಹಗ್ಗ ನಮಗೆ ಹಾವಾಗಿ ಕಂಡಿತು ಅಂತಂದ್ರೆ ಆ ಒಂದು ಹಾವು ಅನ್ನುವಂತಹದ್ದು ನಮ್ಮ ಕಣ್ಣುಗಳಿಗೆ ಅದು ಸೃಷ್ಟಿ. ಇಟ್ ಈಸ್ ನಾಟ್ ರಿಯಲಿ ದಿ ಸ್ನೇಕ್. ಸೊ ಅಲ್ಲಿ ನಾನು ಹಾವನ್ನ ನೋಡಿದೆ, ಅಂಕು ಡೊಂಕಾಗಿ ಬಿದ್ದಿದ್ದು ಹಗ್ಗ ಅಂತ ಗೊತ್ತಾಗ್ಲಿಲ್ಲ. ಆ ಒಂದು ಸ್ವರೂಪವನ್ನು ನೋಡಿ ಇದು ಹಾವು ಅಂತ ತಿಳಿದು, ಈ ಹಾವು ಅನ್ನುವಂತಹದ್ದು ಬಹಳ ಕೆಟ್ಟದು, ವಿಷಜಂತು, ಇದನ್ನ ಹೊಡೆದು ಹಾಕಬೇಕು ಅಂತ ಹೇಳಿ ಹೇಗಿದ್ರು ಸರಿ ಕಾಣಿಸ್ತಾ ಇಲ್ಲ, ಒಂದು ಟಾರ್ಚ್ ತರೋಣ, ಒಂದು ದೊಣ್ಣೆ ತರೋಣ ಅಂತ ಹೇಳಿ ಒಂದು ಟಾರ್ಚು ದೊಣ್ಣೆ ಎಲ್ಲ ತಗೊಂಡು ಅಲ್ಲಿಗೆ ಬಂದು ಬೆಳಕು ಬಿಟ್ಟಾಗ ಅಲ್ಲಿ ಹಾವಿರಲಿಲ್ಲ. ಹಾವು ಎಲ್ಲಿ ಹೋಯಿತು ಹಾಗಾದ್ರೆ? ಹಾವು ಎಲ್ಲೂ ಹೋಗಲೇ ಇಲ್ಲ. ಯಾಕೆ? ಅಲ್ಲಿ ಹಾವು ಬಂದೇ ಇರಲಿಲ್ಲ.
ಸೊ ಇಲ್ಲದೆ ಇರುವಂತಹ ಹಾವು ಎಲ್ಲಿಗೆ ಹೋಗಕ್ಕೆ ಸಾಧ್ಯ? ಅಲ್ಲಿದ್ದಿದ್ದು ಕೇವಲ ಒಂದು ಹಗ್ಗ, ಅಂಕುಡೊಂಕಾಗಿ ಬಿದ್ದಂತಹ ಹಗ್ಗ ನಮ್ಮ ಕಣ್ಣುಗಳಿಗೆ ಒಂದು ಹಾವನ್ನು ಸೃಷ್ಟಿ ಮಾಡಿಕೊಡ್ತು. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಈ ಪ್ರಪಂಚ ಅಂತಂದ್ರೆ ಅದು ಪರಮಾತ್ಮನ ತನ್ನ ಮೇಲೆ ಸೂಪರ್ ಇಂಪೋಸ್ ಮಾಡಿಕೊಂಡಿರುವಂತಹ ಒಂದು ಲೇಯರ್. ದಟ್ಸ್ ಆಲ್. ಆದ್ರಿಂದ ಇದನ್ನ ಕಲ್ಪನಾ ಪ್ರಪಂಚ, ಇಟ್ಸ್ ಎ ಮಾಯಾ ಪ್ರಪಂಚ, ಇಟ್ ಇಸ್ ಎ ಮಿಥ್ಯಾ ಪ್ರಪಂಚ. ಸೊ ಇಟ್ ಈಸ್ ಓನ್ಲಿ ಎನ್ ಅಪಿಯರೆನ್ಸ್. ಸೊ ಈ ಥರ ಶಕ್ತಿ ಭಗವಂತನಿಗಿದೆ. ಬಟ್ ಇಂತಹ ಅನೇಕಗಳನ್ನು ನಾವು ಕೂಡ ನಮ್ಮ ದಿನನಿತ್ಯದ ಅನುಭವಗಳನ್ನು ನಾವು ಮೆಲುಕು ಹಾಕಿದ್ರೆ ನಾವು ಕೂಡ ಅನೇಕ ಸೃಷ್ಟಿಗಳನ್ನು ನಾವು ಮಾಡ್ಕೋತೀವಿ. ಆದರೆ ನಮ್ಮ ಗಮನ ಅವುಗಳ ಮೇಲೆ ಹೋಗಿರೋದಿಲ್ಲ. ನಾವು ಅದರ ಬಗ್ಗೆ ಹೆಚ್ಚು ಚಿಂತನೆಯನ್ನು ನಾವು ಮಾಡೋದಿಲ್ಲ. ನಾವೇ ನಮ್ಮ ಕನಸುಗಳನ್ನು ನಾವು ಸರಿಯಾಗಿ ವಿಚಾರ ಮಾಡಿದ್ರೆ ವಾಟ್ ಈಸ್ ಕನಸು, ನಮ್ಮ ಅನುಭವವನ್ನೇ ನಾವು ಒಂದು ಚಿಂತನೆಗೆ ಇಟ್ಕೊಂಡ್ರೆ, ನಾವು ರಾತ್ರಿ ಮಲಗ್ತೀವಿ, ನಿದ್ದೆ ಮಾಡಬೇಕು ಅಂತ ಹೇಳಿ ಮಲಗ್ತೀವಿ. ಮಲಗಿದಾಗ ಸ್ವಲ್ಪ ಹೊತ್ತಿನಲ್ಲಿ ನಾವು ಒಂದು ಕನಸನ್ನು ಕಾಣ್ತೀವಿ. ಕನಸನ್ನು ನಾವು ಎಲ್ಲಿ ಕಂಡ್ವಿ? ಕನಸು ಮತ್ತು ಕನಸಿನ ಲೋಕ. ಯಾಕೆ ಅಂತಂದ್ರೆ ಕನಸು ಮತ್ತು ಕನಸಿನ ಲೋಕ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಕನಸು ಅಂತಂದಾಗ ಅಲ್ಲಿ ನಾವು ನಮ್ಮ ರಿಲೇಟಿವ್ಸ್ಗಳನ್ನ ನೋಡ್ತೀವಿ, ಅಥವಾ ಯಾವುದೋ ಪ್ರಾಣಿ ಪಕ್ಷಿಗಳನ್ನು ನೋಡ್ತೀವಿ, ಅಥವಾ ಯಾರೋ ನಮ್ಮ ಸ್ನೇಹಿತರುಗಳನ್ನು ನೋಡ್ತೀವಿ. ಅದರ ಜೊತೆಗೆ ಅಲ್ಲಿ ಬೇರೆ ಬೇರೆಯ ಲ್ಯಾಂಡ್ಸ್ಕೇಪ್ಗಳೆಲ್ಲ ನೋಡ್ತೀವಿ. ಅಂತಂದರೆ ನಾವಿರೋದು ಈ ಮೈಸೂರಿನಲ್ಲಿ ಯಾವುದೋ ಬೆಂಗಳೂರು ಲಾಲ್ಬಾಗ್ ಕನಸು ಬೀಳುತ್ತೆ, ಅಥವಾ ಇನ್ಯಾವುದೋ ಒಂದು ಫಾರೆಸ್ಟ್ ಕನಸು ಬೀಳುತ್ತೆ. ಅಲ್ಲಿ ನಾವು ಅನೇಕ ಬೇರೆ ಬೇರೆಯವ್ರನ್ನೆಲ್ಲ ನೋಡ್ತೀವಿ. ಸೊ ಕನಸು ಮತ್ತು ಕನಸಿನ ಲೋಕ ಅವೆಲ್ಲವನ್ನ ನಾವು ನೋಡಿರ್ತೀವಿ. ನಾವು ಯೋಚನೆ ಮಾಡೋಣ, ಈ ಕನಸು ಮತ್ತು ಕನಸಿನ ಲೋಕ ಇವುಗಳನ್ನು ನಾವು ಕಂಡಿದ್ದಾದ್ರೂ ಎಲ್ಲಿ? ಕನಸು ಮತ್ತು ಕನಸಿನ ಲೋಕವನ್ನು ಕಂಡಿದ್ದು ನಮ್ಮೊಳಗೆ. ಇದಕ್ಕೆ ಕಾರಣ ನಾವೇ. ದಿಸ್ ಡ್ರೀಮ್ ಅಂಡ್ ಡ್ರೀಮ್ ಲ್ಯಾಂಡ್, ಇದು ಇಟ್ ಹ್ಯಾಸ್ ಕಮ್ ಫ್ರಮ್ ಅವರ್ ಸೆಲ್ಫ್ಸ್. ನಮ್ಮಿಂದಲೇ ಬಂದಿರುವಂತಹ ಒಂದು ಕನಸು ಮತ್ತು ಕನಸಿನ ಲೋಕ. ಸೊ ನಾವೇ ಕನಸನ್ನು ಸೃಷ್ಟಿ ಮಾಡ್ಕೊಂಡಿರುವಂತಹದ್ದು. ಸೊ ಕನಸಿನ ಲೋಕ ಮತ್ತು ಕನಸಿಗೆ ಕಾರಣ ಯಾರು ಅಂತಂದ್ರೆ ವಿ ಆರ್ ದಿ ಕಾಸ್. ಕನಸು ಮತ್ತು ಕನಸಿನ ಲೋಕಕ್ಕೆ ನಾವೇ ಕಾರಣ. ನಾವು ಕಾರಣರಾಗ್ತೀವಿ. ಕನಸು ಮತ್ತು ಕನಸಿನ ಲೋಕ ಅನ್ನುವಂತಹದ್ದು ಎಫೆಕ್ಟ್, ಪರಿಣಾಮ ಅಂತ ಅನಿಸ್ಕೊಳ್ಳುತ್ತೆ. ಈ ಕನಸಾಗಲಿ ಅಥವಾ ಕನಸಿನ ಲೋಕವಾಗಲಿ ನಮ್ಮ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಕೂಡ ಅಥವಾ ಪ್ರಭಾವವನ್ನು ಕೂಡ ಬೀರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಇಟ್ ಈಸ್ ಓನ್ಲಿ ಎ ಕಲ್ಪನಾ. ಕನಸಿನಿಂದ ಎಚ್ಚೆತ್ತ ಮರುಕ್ಷಣದಲ್ಲಿ ನಮಗೆ ಗೊತ್ತಾಗುತ್ತೆ, ನಾನು ಇಲ್ಲಿವರೆಗೆ ಕಂಡಿದ್ದು ಕನಸು. ನಾನು ಯಾವುದೋ ಒಂದು ಪ್ರಾಣಿ ಅಟ್ಟಿಸ್ಕೊಂಡು ಬರ್ತಾ ಇದೆ ಅಂತ ಓಡೋಡಿ ಬರ್ತಾ ಇರ್ತೀನಿ ಕನಸಿನಲ್ಲಿ. ಬಹಳ ಹೆದರಿಕೆ ಆಗಿರುತ್ತೆ, ಬಾಯಾರಿಕೆ ಆಗಿರುತ್ತೆ, ಬೆವರಿರ್ತೀನಿ. ಇನ್ನೇ ನಾನು ಆ ಪ್ರಾಣಿ ಕೈನಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಎನ್ನುವಂತಹ ಸಂದರ್ಭದಲ್ಲಿ ನನಗೆ ಎಚ್ಚರ ಆಗುತ್ತೆ. ಎಚ್ಚರ ಆದ ತಕ್ಷಣ ನಾನು ಏನು ಮಾಡ್ತೀನಿ, ಓಹ್ ಥ್ಯಾಂಕ್ ಗಾಡ್, ಇದು ನಿಜ ಅಲ್ಲ, ಯಾವ ಪ್ರಾಣಿನೂ ನನ್ನ ಅಟ್ಟಿಸ್ಕೊಂಡು ಬರ್ತಾ ಇಲ್ಲ, ಇದು ಕೇವಲ ಕನಸು. ಸೊ ಕನಸು ಅಥವಾ ಕನಸಿನ ಈ ಒಂದು ಎಫೆಕ್ಟ್ಸ್ಗಳು ನಮ್ಮ ನಿಜ ಜೀವನದಲ್ಲಿ ನನಗೆ ಯಾವುದೇ ರೀತಿಯ ಒಂದು ಪ್ರಭಾವವನ್ನು ಅದು ನನ್ನ ಮೇಲೆ ಬೀರೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಕನಸಿನಿಂದ ಎಚ್ಚರವಾದ ಮರು ಕ್ಷಣದಲ್ಲಿ ನಾವು ಎಚ್ಚರದ ಲೋಕಕ್ಕೆ ಬಂದ್ಬಿಟ್ಟಿರ್ತೀವಿ. ಆ ಕನಸಿನಲ್ಲಿ ನಾವು ಕಂಡವ್ರನ್ನ, ಯಾರ್ಯಾರನ್ನ ನೋಡಿದ್ವಿ ಅವ್ರುಗಳನ್ನ, ಅಥವಾ ಯಾವುದೋ ಒಂದು ಪ್ರಾಣಿ ಅಟ್ಟಿಸ್ಕೊಂಡು ಬರ್ತಾ ಇತ್ತು ಅನ್ನೋಂಥದ್ದಾಗಲಿ, ಅಥವಾ ಯಾವುದೋ ಒಂದು ಕಾಡಲ್ಲಿ ನಾನಿದ್ದೆ, ಅದೆಲ್ಲ ಎಲ್ಲಿ ಹೋಯಿತು? ಆ ಕಾಡು ಎಲ್ಲಿ ಹೋಯಿತು? ನನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ದಂತಹ ಆ ಕಾಡು ಮೃಗ ಎಲ್ಲಿ ಹೋಯಿತು? ನನ್ನ ಜೊತೆ ಇದ್ದವ್ರು ನನ್ನನ್ನು ಬಿಟ್ಕೊಟ್ಬಿಟ್ರಲ್ಲ, ಅವರೆಲ್ಲ ಎಲ್ಲಿ? ಈಗ ಯಾರೂ ಇಲ್ಲ ಅಲ್ಲಿ. ಯಾವ ಪಾತ್ರಗಳು ಇಲ್ಲ, ಯಾವ ಕಾಡು ಇಲ್ಲ, ಕಾಡು ಮೃಗವೂ ಇಲ್ಲ. ಹಾಗಾದ್ರೆ ಅಲ್ಲಿ ಉಳ್ಕೊಂಡಿದ್ದು ಯಾವುದು? ಸತ್ಯವಾಗಿ ಉಳ್ಕೊಂಡಿದ್ದು ಯಾವುದು ಅಂತಂದ್ರೆ ನಾನು ಸತ್ಯವಾಗಿ ಉಳ್ಕೊಂಡೆ. ನನ್ನ ಮೇಲೆ ಸೂಪರ್ ಇಂಪೋಸ್ ಆಯ್ತಲ್ಲ ಕನಸು, ಕನಸಿನ ಲೋಕ, ಅವೆಲ್ಲ ಡಿಸಪಿಯರ್. ಅದು ಯಾವುದೂ ಇರಲಿಲ್ಲ, ಅವೆಲ್ಲ ನಾಶವಾಗಿ ಹೋಯಿತು. ಸೊ ರಿಯಲ್ ರಿಮೈನ್ಡ್ ಆಸ್ ಅನ್ಮಾಡಿಫೈಡ್. ರಿಯಲ್ ಯಾವುದು ಅಂತಂದ್ರೆ ನಾನು ಎಚ್ಚರದ ಲೋಕಕ್ಕೆ ಬಂದ್ಬಿಟ್ಟೆ.
ನನಗೆ ಅರ್ಥ ಆಗೋಯ್ತು. ನಾನು ಮಲಗಿದ್ದೆ, ಸೊ ಕನಸಿನಲ್ಲಿ ಈ ಥರ ಆಯಿತು, ಸೊ ಏನು ನನಗೆ ಆಗಿಲ್ಲ, ಏನು ಆಗೋದು ಇಲ್ಲ. ಬೆಳಗಾಗಿದ್ರೆ ನಾವು ಎದ್ದು ಹೊರಟೋಗ್ತೀವಿ, ಅಥವಾ ಇನ್ನೂ ರಾತ್ರಿನೇ ಆಗಿದ್ದ ಪಕ್ಷದಲ್ಲಿ ನಾವು ಮತ್ತೆ ನಿದ್ರೆಯನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ಈ ರೀತಿಯಲ್ಲಿ ಕನಸು ಮತ್ತು ಕನಸಿನ ಲೋಕಕ್ಕೆ ಕಾರಣ ಯಾರು ಅಂತಂದರೆ ಅದು ನಾವೇ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ವೇದಾಂತ. ವೇದಾಂತ ಅಂತ ಹೇಳಿದಾಗ ನಾವು ಕೂಡ ಇದನ್ನು ಇದೇ ದೃಷ್ಟಿಯಲ್ಲಿ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ರಿಯಾಲಿಟಿ ಅಂತಂದರೆ ಸತ್ಯವನ್ನು ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಸತ್ಯದ ದೃಷ್ಟಿಯಿಂದ ಇದನ್ನು ನಾವು ಪರಿಗಣಿಸಿದಾಗ ಇಲ್ಲಿ ನಿಜವಾಗಲೂ ಯಾವ ಬದಲಾವಣೆಗಳು ಕೂಡ ಆಗಲಿಲ್ಲ. ಕೇವಲ ಲೌಕಿಕ ದೃಷ್ಟಿಯಿಂದ ನೋಡಿದಾಗ ಇದನ್ನು ಒಂದು ಪ್ರಪಂಚ, ಇದೊಂದು ಕಲ್ಪನಾ ಲೋಕ ಅಥವಾ ಇದೊಂದು ಡ್ರೀಮ್ ವರ್ಲ್ಡ್. ಇಟ್ ಕಮ್ಸ್ ಫ್ರಮ್ ದಿ ರಿಯಾಲಿಟಿ ಅಲೋನ್. ಹೇಗೆ ಈ ಪ್ರಪಂಚ ಅನ್ನುವಂತಹದ್ದು ಪರಮಾತ್ಮನ ಒಂದು ಸೂಪರ್ ಇಂಪೋಸಿಷನ್ ಅಂತ ಹೇಳ್ತೀವಿ, ಈ ಕಲ್ಪನಾ ಪ್ರಪಂಚ ಅನ್ನುವಂತಹದ್ದು ಬಂದಿದ್ದು ಭಗವಂತನ ಕಾರಣದಿಂದ, ಅದನ್ನು ನಾವು ಸೃಷ್ಟಿ ಅಂತ ಹೇಳ್ತೀವಿ. ಬ್ರಹ್ಮನನ್ನ ಸೃಷ್ಟಿಕರ್ತ ಅವನು ಮಾಡಿಕೊಟ್ಟ ಅಂತ ಹೇಳ್ತೀವಿ. ಅದೆಲ್ಲ ನಾವು ಏನೇ ರೀತಿ ಹೇಳಿದ್ರು ಕೂಡ ವಾಟ್ ಈಸ್ ರಿಯಲ್ ಅಂತಂದ್ರೆ ದಿಸ್ ವರ್ಲ್ಡ್ ಈಸ್ ಅನ್ ಅಪಿಯರೆನ್ಸ್ ಅಂಡ್ ಇಟ್ ಈಸ್ ಎ ಸೂಪರ್ ಇಂಪೋಸಿಷನ್ ಆನ್ ದಿ ರಿಯಾಲಿಟಿ. ಇಟ್ ಈಸ್ ಎಕ್ಸಾಕ್ಟ್ಲಿ ಕನಸು ಮತ್ತು ಕನಸಿನ ಲೋಕ ಅನ್ನುವಂತಹದ್ದು ನಾನು ಎಂಬ ಈ ಸತ್ಯದ ಮೇಲೆ, ನನ್ನ ಮೇಲೆ, ನನ್ನಿಂದ ಈ ಒಂದು ಕನಸು ಮತ್ತು ಕನಸಿನ ಲೋಕ ಅನ್ನುವಂತಹದ್ದು ಬಂದ ನಂತರದಲ್ಲಿ ಸತ್ಯ ನನಗೆ ತಿಳಿದು ಬಂತು, ಇದು ಕೇವಲ ಕನಸು, ಇದು ನಿಜ ಅಲ್ಲ, ನಾನು ಹೆದರಿದ್ದು ಓಡಿ ಬಂದಿದ್ದು ಇದೆಲ್ಲ ಕೇವಲ ಕನಸು ಕಂಡೆ ಅಷ್ಟೇ, ಇದ್ಯಾವುದು ನಿಜ ಅಲ್ಲ ಅಂತ ಯಾವ ಕ್ಷಣದಲ್ಲಿ ನನಗೆ ಅರ್ಥ ಆಗುತ್ತೆ, ಆಗ ಅಲ್ಲಿ ಕನಸಿನಲ್ಲಿ ಬಂದಂತಹ ಯಾವ ಪಾತ್ರಗಳು, ಯಾವ ಪ್ರದೇಶ, ನಥಿಂಗ್, ಅಲ್ಲಿ ಯಾವುದು ಇಲ್ಲ. ಅಲ್ಲಿ ಉಳ್ಕೊಂಡಿದ್ದು ಯಾವುದು? ಇಟ್ಸ್ ಮೀ, ನಾನು ಉಳ್ಕೊಂಡೆ. ನನ್ನಲ್ಲಿ ಯಾವ ಬದಲಾವಣೆ ಇಲ್ಲ. ಬದಲಾವಣೆ ಆಗಿದ್ದು ಕನಸು ಬಂದಂಗೆ, ಕನಸು ಹೋದಂಗೆ. ಇದು ದಿಸ್ ಈಸ್ ಕಾಲ್ಡ್ ಸತ್ಯ. ಸೊ ಕನಸು ಮತ್ತು ಕನಸಿನ ಲೋಕಕ್ಕೆ ಅಸ್ತಿತ್ವ ಯಾರು? ಅದು ನಾನು. ಬಿಕಾಸ್ ಆಫ್ ಮೀ, ನನ್ನ ಅಸ್ತಿತ್ವದ ಆಧಾರದ ಮೇಲೆ ಅದು ತನ್ನ ಅಸ್ತಿತ್ವವನ್ನು ಕಂಡುಕೋತು. ನಾನು ಇದ್ದೀನಿ, ನಾನು ಇದ್ದ ಕಾರಣದಿಂದ ನನ್ನ ಮೇಲೆ ಈ ಕನಸು ಮತ್ತು ಕನಸಿನ ಒಂದು ಕೆಲವು ಲೋಕ ಅಂತ ನಾವೇನು ಹೇಳ್ತೀವಿ, ಡ್ರೀಮ್ ಲ್ಯಾಂಡ್ ಅಂತ ಹೇಳ್ತೀವಿ, ಅದೆಲ್ಲ ತನ್ನ ಎಕ್ಸಿಸ್ಟೆನ್ಸ್ನ ಹೇಗೆ ಕಂಡುಕೋತು ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ಮೀ. ಅಲ್ಲಿ ನಾನು ಇದ್ದೆ, ನನ್ನ ಕಾರಣದಿಂದ ಅಲ್ಲಿ ಈ ಒಂದು ಪರಿಣಾಮ ಉಂಟಾಯಿತು. ಸೊ ಹೀಗೆ ಇಲ್ಲಿ ಈ ಮಂತ್ರದಲ್ಲಿ ಅದಕ್ಕೆ ನಾಯಂ ಕುತಶ್ಚಿತ್ ನ ಬಭೂವ ಕಶ್ಚಿತ್, ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ನಾಯಂ ಕುತಶ್ಚಿತ್ ನ ಬಭೂವ ಕಶ್ಚಿತ್, ದ ಸುಪ್ರೀಂ ಸೆಲ್ಫ್, ಪರಮಾತ್ಮ, ದಿ ಅಲ್ಟಿಮೇಟ್ ರಿಯಾಲಿಟಿ ಅಂತ ಹೇಳಿದಾಗ, ಆ ಪರಮಾತ್ಮ ಅಂತ ಹೇಳಿದಾಗ ಆ ಪರಮಾತ್ಮನಿಗೆ ದೇರ್ ಇಸ್ ನೋ ಬರ್ತ್, ಹುಟ್ಟು ಅನ್ನುವಂತಹದ್ದೇ ಇಲ್ಲ ಅಂತಂದ ಮೇಲೆ ದೇರ್ ಈಸ್ ನೋ ಡೆತ್, ಅಲ್ಲಿ ಮರಣ ಅನ್ನುವಂತಹದ್ದು ಕೂಡ ಇಲ್ಲ. ಸೊ ಅದರಿಂದ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ನಿತ್ಯ, ಹಿ ಈಸ್ ಎಟರ್ನಲ್, ಅವನು ಶಾಶ್ವತ. ಹಾಗಾದರೆ ಈ ಹುಟ್ಟು ಮತ್ತು ಸಾವು ಅನ್ನುವಂತಹದ್ದು ಯಾರಿಗೆ? ಹುಟ್ಟು ಮತ್ತು ಸಾವು ಅನ್ನುವಂತಹದ್ದು ಇಟ್ ಈಸ್ ಫಾರ್ ದಿ ದೇಹ. ಅಗೇನ್ ದೇಹ ಅಂತಂದಾಗ ಅಲ್ಲಿ ನಾವು 6 ರೀತಿಯ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ದೇಹ ಇರಲಿಲ್ಲ, ಇಲ್ಲದೇ ಇರುವಂತಹದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಅದು ಬರೋ ಹಾಗೆ ಆಯಿತು. ಸೊ ಬಂದಂತಹ ದೇಹ 6 ರೀತಿಯ ಮಾಡಿಫಿಕೇಶನ್ಸ್ಗಳನ್ನ ಇಲ್ಲಿ ಈ ಲೋಕದಲ್ಲಿ ಕಂಡುಕೊತು. ಸೊ ಯಾವುದು ಅದು ದೇಹ 6 ರೀತಿಯ ಬದಲಾವಣೆಗಳನ್ನು ಕಂಡುಕೊತು ಅಂತಂದರೆ ಅದನ್ನು ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ ಅಂಡ್ ವಿನಶ್ಯತಿ. ಸೊ ಅಸ್ಥಿ ಅಂತಂದ್ರೇನು? ಅದು ಬಿಕಾಸ್ ಆಫ್ ದಿ ಪೂರ್ವ ಕರ್ಮ ಫಲಾಸ್, ಅವುಗಳನ್ನೆಲ್ಲ ಒಟ್ಟು ಮಾಡಿ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಆ ಒಂದು ಕರ್ಮಫಲವನ್ನು ಅನುಭವಿಸುವಂತಹ ಒಂದು ಸಂದರ್ಭ ಬಂದಾಗ, ಸೊ ನಾನು ಎಲ್ಲಿ ಹುಟ್ಟಬೇಕು, ನನಗೆ ತಂದೆ ತಾಯಿಗಳು ಯಾರು, ಯಾವ ಪ್ರದೇಶದಲ್ಲಿ ನಾನು ಹುಟ್ಟಬೇಕು, ನಾನು ಹೇಗಿರಬೇಕು,
ನಾನು ಮನುಷ್ಯನಾಗಿ ಹುಟ್ಟಬೇಕಾ, ಪ್ರಾಣಿಯಾಗಿ ಹುಟ್ಟಬೇಕಾ? ಹುಟ್ಟಿದ ನಂತರದಲ್ಲಿ ಈ ಪ್ರಪಂಚದಲ್ಲಿ, ಈ ಲೋಕದಲ್ಲಿ ನಾನು ಎಷ್ಟು ದಿನಗಳು ಇಲ್ಲಿ ಇರಬೇಕಾಗತ್ತೆ? ನಾನು ಅನುಭವಿಸಬೇಕಾಗಿರುವಂತಹದ್ದು ಏನೆಲ್ಲ ಕಾದಿರುತ್ತವೆ, ಅವೆಲ್ಲ ಒಂದು ಪ್ಯಾಕೇಜ್ ಆಗತ್ತೆ. ಇಟ್ ಈಸ್ ಆಲ್ ಪ್ಯಾಕ್ಡ್. ಒಂದು ಸೂಕ್ತ ಸಂದರ್ಭದಲ್ಲಿ ಕಲೆಕ್ಟ್ ಆಗಿರುವಂತಹ ಪೂರ್ವ ಕರ್ಮ ಫಲಗಳ ಕಾರಣದಿಂದ ನನಗೆ ಒಂದು ದೇಹ ಅನ್ನುವಂತಹದ್ದು ಸಿಗ್ತಾ ಇದೆ ಅಂತಂದಾಗ ಇಟ್ ವಿಲ್ ಡಿಸೈಡ್ ದಿಸ್ ಈಸ್ ಯುವರ್ ಫಾದರ್ ಅಂಡ್ ಮದರ್. ಆ ಸಂದರ್ಭದಲ್ಲಿ ತಾಯಿಯ ಗರ್ಭದೊಳಗಡೆ ಹೋಗಿ ಸೇರ್ಕೊಳ್ಳುವಂತಹದ್ದು, ದಟ್ ಈಸ್ ಕಾಲ್ಡ್ ದಿ ಅಸ್ಥಿ. ಸೊ ಈ ಅಸ್ಥಿ ಅಂತ ಹೇಳಿದಾಗ ಹೀಗೆ ತಾಯಿಯ ಗರ್ಭದಲ್ಲಿ ಅದು ಹೋಗಿ ಸೇರ್ಕೊಳ್ಳುತ್ತೆ. ಆ ನಂತರದಲ್ಲಿ ಜಾಯತೆ ಅಂದರೆ ಒಂದು ಜನ್ಮವನ್ನು ಪಡ್ಕೊಳ್ಳುತ್ತೆ. ಜನ್ಮದ ನಂತರದಲ್ಲಿ ಏನಾಗುತ್ತೆ, ವರ್ಧತೆ, ಅದು ತನ್ನ ಬೆಳವಣಿಗೆಯನ್ನು ಕಾಣುತ್ತೆ. ಆಮೇಲೆ ಏನಾಗುತ್ತೆ, ವಿಪರಿಣಮತೆ, ಅದು ಇಟ್ ಮೆಚ್ಯೂರ್ಸ್ ಅಂತಂದ್ರೆ ಪ್ರೌಢಾವಸ್ಥೆಗೆ ಬರುತ್ತೆ. ಆಮೇಲೆ ಏನಾಗುತ್ತೆ, ದೇಹ ಬೆಳೀತಾ 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 ಅಪಕ್ಷೀಯತೆ ಅಂತಂದ್ರೆ ದೇಹ ಕ್ಷೀಣವಾಗ್ತಾ ಬರುತ್ತೆ. ಅಂಡ್ ಫೈನಲಿ ದ ಸಿಕ್ಸ್ತ್ ಮಾಡಿಫಿಕೇಶನ್ ಆಫ್ ದಿ ಬಾಡಿ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ವಿನಶ್ಯತಿ. ಸೊ ಒನ್ ಡೇ ಆ ಒಂದು ಸಂದರ್ಭದಲ್ಲಿ ಆ ದೇಹ ಏನೆಲ್ಲವನ್ನ ಅನುಭವಿಸಬೇಕಾಗಿತ್ತು ಅದೆಲ್ಲವೂ ಮುಗಿದಿದೆ, ಇನ್ನೇನು ಇಲ್ಲ ಅಂತಂದಾಗ ಎಕ್ಸಾಕ್ಟ್ಲಿ ಆ ಟೈಮಲ್ಲಿ ದಿ ಬಾಡಿ ಡ್ರಾಪ್ಸ್. ಡಿ.ವಿ.ಜಿ ಅವರು ಹೇಳ್ತಾರೆ, ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆ ಇರೋದು, ತಿಂದ ನಿನ್ನ ಅನ್ನ ಅದ್ರ ಋಣ ಮುಗಿತಾ ಇದ್ದಾಗೆ ಯು ವಿಲ್ ನಾಟ್ ಬಿ ಹಿಯರ್. ಒಂದಗಳು ಇನ್ನೂ ಒಂದು ಬಾಕಿ ಇತ್ತು ನಿನಗೆ ಅಂತಂದ್ರೆ ಆ ಅಗಳು ನಿನ್ನ ಗಂಟ್ಲು, ನಿನ್ನ ದೇಹ ಸೇರೋವರೆಗೂ ನೀನು ಬದುಕಿರ್ತೀಯ. ಹೇಗೆ ಬದುಕಿರ್ತೀಯ ದಟ್ ಈಸ್ ಡಿಫರೆಂಟ್. ಬಟ್ ಅದು ಕೊನೆಯ ಅಗಳು, ಅದು ತಿನ್ನದೆ ನಿನಗೆ ಮುಕ್ತಿ ಇಲ್ಲ. ಯು ವಿಲ್ ನಾಟ್ ಡೈ. ಒಂದಗಳು ಕೊರೆ ಇರೋದು, ಯು ವಿಲ್ ಹ್ಯಾವ್ ಟು ಈಟ್ ದಟ್. ಅದು ತಿಂದಾದ ಮೇಲೆ ಯಾವುದು ಬ್ಯಾಲೆನ್ಸ್ ಉಳ್ಕೊಂಡಿತ್ತು ಒಂದು ಅಗಳು ಅನ್ನುವಂಥದ್ದು, ಅದಾದ ಮೇಲೆ ಒಂದು ಕ್ಷಣ ಯು ಆರ್ ನಾಟ್ ಅಲೋಡ್ ಟು ಬಿ ಹಿಯರ್, ಯು ವಿಲ್ ಡೈ. ಸೊ ಹೀಗೆ ನಾವು ನಮಗೆ ಒಂದು ಹುಟ್ಟು ಅನ್ನುವಂಥ ಸಿಗತ್ತೆ ಅಂತಂದಾಗ ಅದನ್ನು ನಾವು ವಿಧಿ ಅಂತ ಹೇಳ್ತೀವಿ. ಸೊ ಎಲ್ಲ ಇಟ್ ಈಸ್ ಆಲ್ ಎವ್ರಿಥಿಂಗ್ ಈಸ್ ಪ್ಯಾಕ್ಡ್. ಮತ್ತು ಅಲ್ಲಿ ಆದಷ್ಟು ಆಪ್ಷನ್ಸ್ಗಳಿರುತ್ತೆ. ಯಾಕೆಂದರೆ ಕ್ವಶನ್ಸ್ಗಳು ಬರುತ್ತೆ. ಹಾಗಾದರೆ ನನಗೆ ಈ ಥರನೇ ಹುಟ್ಟಬೇಕು, ನನ್ನ ಕರ್ಮ ಈ ರೀತಿ ಇದೆ ಅಂತಂದ ಮೇಲೆ ಇಲ್ಲಿ ನಾ ಯಾಕೆ ಕೆಲಸ ಮಾಡಬೇಕು, ಹಾಗಾದರೆ ನನಗೇನು ಹಣೆಯಲ್ಲಿ ಬರೆದಿದೆಯೋ ಅದೇ ಆಗುತ್ತೆ ಅನ್ನುವಂತಹ ಕ್ವಶನ್ಸ್ಗಳು ಕೇಳ್ತಾರೆ. ಬಟ್ ಅಲ್ಲಿ ಆಪ್ಷನ್ಸ್ ಇರುತ್ತೆ. ನಿನಗೆ ಈ ಥರ ಇದೆ, ಬಟ್ ಇಂತಹ ಕರ್ಮವನ್ನು ಮಾಡಿದಾಗ ಯು ವಿಲ್ ಬಿ ರಿಲೀಸ್ಡ್ ಅಂತ ಹೇಳುತ್ತೆ. ದಟ್ ಈಸ್ ವೈ ಯು ಹ್ಯಾವ್ ಟು ಪರ್ಫಾರ್ಮ್ ದಿ ಆಕ್ಷನ್ಸ್. ಭಗವದ್ಗೀತೆಯಲ್ಲಿ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಕೂಡ ಇದನ್ನ ಹೇಳ್ತಾನೆ, ಕರ್ಮ ಮಾಡದೆ ನೀವು ಇರೋದಕ್ಕೆ ಸಾಧ್ಯವೇ ಇಲ್ಲ. ಯು ವಿಲ್ ನಾಟ್ ಬಿ ಅಲೋಡ್ ಟು ಬಿ ಜಸ್ಟ್ ಜಡ. ಯಾಕೆ ಅಂತಂದ್ರೆ ಜಡ, ನಿನ್ನ ದೇಹನೇ ಜಡ. ಆ ಜಡದಲ್ಲಿ ಚೈತನ್ಯ ಯಾಕೆ ತುಂಬಿದ್ದೀನಿ ಅಂತಂದ್ರೆ ಯು ಹ್ಯಾವ್ ಟು ಡೂ ಸಮಥಿಂಗ್. ಸುಮ್ಮನೆ ನಾನು ಚೈತನ್ಯವನ್ನು ನಿನಗೆ ತುಂಬಿಲ್ಲ. ಚೈತನ್ಯ ತುಂಬಿದ್ದೀನಿ ಅಂತಂದ್ಮೇಲೆ ನಿನ್ನ ಪಾರ್ಟ್ ಆಫ್ ವರ್ಕ್, what is your role play in this janma, that you have to do. You cannot escape from the karma. ನಾನು ಮಾಡೋದೇ ಇಲ್ಲ ಅಂತ ನಾನು ಮೂಲೆಯಲ್ಲಿ ಕೂತ್ಕೊಂಡ್ರು ಕೂಡ ಆ ಒಂದು ಸಂದರ್ಭದಲ್ಲಿ ಇಟ್ ಪ್ರಿಕ್ಸ್ ಅಂತಂದ್ರೆ ಒಂದು ಪ್ರಚೋದನೆ ಹೇಗಾಗತ್ತೆ, ಕರ್ಮದ ಪ್ರಚೋದನೆ ಅಂತಂದ್ರೆ ನಾವು ಮನೆ ಬಾಗಿಲು ಬೀಗ ಹಾಕೊಂಡು ಮನೆ ಒಳಗಡೆ ಕೂತಿದ್ರು ಕೂಡ ನಮಗೆ ಗೊತ್ತಿಲ್ಲದೆ ಇರೋಂಗೆ ಯಾರೋ ಬರ್ತಾರೆ, ಒಬ್ಬ ಸ್ನೇಹಿತ, ಬಾ ಒಂದು ಅರ್ಧ ಗಂಟೆ ಹೊರಗಡೆ ಹೋಗಿ ನಾನು ತಿನ್ಕೊಂಬರೋಣ ಅಂತಾರೆ. ಸೊ ಹೊರಗಡೆ ಹೋದಾಗ ಏನಾಗುತ್ತೆ ನನಗೆ ಗೊತ್ತಿಲ್ಲ. ನಾನು ಅನ್ಕೊಂಡಿರೋದು ನಾನು ಮಸಾಲೆ ದೋಸೆ ತಿನ್ನಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ ಜೊತೆ ಅಂತ. ಮೀನ್ ಮೇಲೆ ಎಲ್ಲ ಆಕ್ಸಿಡೆಂಟ್ ಆಗಬೇಕು, ನಾನು ಬೀಳಬೇಕು, ಕೈಕಾಲು ಮುರಿಬೇಕು ಅನ್ನೋಂತಹದ್ದಿದ್ರೆ ನಾನು ಏನೂ ಮಾಡೋದಿಲ್ಲ. ಅದು ಹೆಂಗೆ ನನ್ನ ಕೈಕಾಲು ಮುರಿಯತ್ತೆ ಅಂತ ನಾನು ಮನೆ ಒಳಗೆ ಕೂತಿದ್ರು ಆ ಸಂದರ್ಭದಲ್ಲಿ ಆ ಕರ್ಮ ಅನ್ನುವಂತಹದ್ದು ನನ್ನನ್ನು ಎಳ್ಕೊಂಡು ಹೋಗುತ್ತೆ. ಐ ಕೆನಾಟ್ ಎಸ್ಕೇಪ್. ಸೊ ಭಗವಂತ ಅದೇ ಹೇಳಿದ್ದಾನೆ, ಯು ಕೆನಾಟ್ ಎಸ್ಕೇಪ್. ಸೊ ಅದರಿಂದ ಇಲ್ಲಿ ಎವ್ರಿಥಿಂಗ್ ಈಸ್
ವಿಧಿ ಅಂತ ಹೇಳಿದ್ರು ಕೂಡ ನಿನ್ನ ಪ್ರಯತ್ನ ನಿನಗೆ ಮೋಕ್ಷವನ್ನೇ ಸಿಗೋ ಹಾಗೆ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆ ಇಲ್ಲಿ ವಿನಶ್ಯತಿ ಅಂತ ಹೇಳಿದಾಗ ಆ ಒಂದು ಸಂದರ್ಭದಲ್ಲಿ ಆ ದೇಹ ಅನ್ನುವಂತಹದ್ದು ಇಟ್ ಡ್ರಾಪ್ಸ್. ಒಟ್ಟಿನಲ್ಲಿ ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಈ ಹುಟ್ಟು ಮತ್ತು ಸಾವು ಅನ್ನುವಂತಹದ್ದು ಇಟ್ ಬಿಲಾಂಗ್ಸ್ ಟು ದಿ ಬಾಡಿ. ಸೊ ವಾಟ್ ಅಬೌಟ್ ಕಾನ್ಷಿಯಸ್ನೆಸ್? ಹಾಗಂದ್ರೆ ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿರುವಂತಹದ್ದು ಅಂತಾದರೆ ನಾವಿಲ್ಲಿ ವೇದಾಂತದಲ್ಲಿ ದಿಸ್ ಕಾನ್ಷಿಯಸ್ನೆಸ್ ಅಂತ ಏನು ಹೇಳ್ತೀವಿ ಅದನ್ನು ಪರಮಾತ್ಮ ಅಂತ ಹೇಳ್ತೀವಿ, ವಿಧಿ ಅಂತ ಹೇಳ್ತೀವಿ, ಅನೇಕ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿಲ್ಲ. ವಾಟ್ ಈಸ್ ದಿ ರೋಲ್ ಆಫ್ ದಿ ಕಾನ್ಷಿಯಸ್ನೆಸ್? ಸೊ ಇಲ್ಲಿ there is no change and there is no modifications for the consciousness. ದೇಹದಲ್ಲಿ ಜೀವಭಾವ ಬರೋ ಹಾಗೆ ಆ ಚೈತನ್ಯವನ್ನ ಪರಮಾತ್ಮ ತುಂಬಿದ್ರೂ ಕೂಡ ಆ ಚೈತನ್ಯಕ್ಕೆ ಏನೊಂದು ಕೂಡ ಪರಿಣಾಮ ಅಂತಂದ್ರೆ ಅಲ್ಲಿ ಏನು ಎಫೆಕ್ಟ್ ಇಲ್ಲ. ಆ ಬದಲಾವಣೆಗಳಾಗೋದೆಲ್ಲ ದೇಹಕ್ಕೆ. ಬಟ್ ಅಲ್ಲಿ ಈಗಾಗಲೇ ಅಲ್ಲೊಬ್ಬ ದೇಹಭಾವವನ್ನು ಹೊಂದಿ ನಾನು ಜೀವಾತ್ಮ ಅಂತ ಅನ್ನಿಸ್ಕೊಂಡು ಈ ದೇಹದಲ್ಲಿ ನಾನಿದ್ದೀನಿ, ನಾನು ಅಂತಂದ್ರೆ ಈ ದೇಹ ಅಂತ ಅವ್ನು ತಿಳ್ಕೊಂಡಿರೋದ್ರಿಂದ ಆ ದೇಹಕ್ಕೆ ಏನೇ ಒಂದಾಗತ್ತೆ, ಏಟು ಬೀಳುತ್ತೆ, ಇನ್ನೇನೋ ಆಗುತ್ತೆ, ರೋಗ ಬರುತ್ತೆ ಅಥವಾ ಸಂತೋಷವನ್ನು ಅನುಭವಿಸುತ್ತೆ. ಆದರೆ ಇಲ್ಲಿ ಆ ಜೀವಾತ್ಮ ಏನು ಮಾಡ್ಕೊತಾನೆ, ಈ ದೇಹವನ್ನು ನಾನು ಅಂತ ತಿಳ್ಕೊಂಡಿರೋದ್ರಿಂದ ಯಾವ ಸಂದರ್ಭದಲ್ಲಿ ದೇಹಕ್ಕೆ ಏನೇನಾಗಬೇಕೋ ಅದೆಲ್ಲ ಆಗ್ತಾ ಇದ್ದಾಗ ಅವುಗಳೆಲ್ಲ ಬದಲಾವಣೆಗಳನ್ನು ಈ ಜೀವಾತ್ಮ ನನ್ನ ಬದಲಾವಣೆಗಳು, ನನ್ನ ಅನುಭವಗಳು ಅಂತ ತಿಳ್ಕೊತಾನೆ. ಯಾವಾಗ ದೇಹಕ್ಕೆ ಆಗುವಂತಹ ಈ ಎಲ್ಲ ಅನುಭವಗಳನ್ನು ನನ್ನ ಅನುಭವಗಳು ಅಂತ ಅವ್ನು ತಿಳ್ಕೊತಾನೆ, ಆಗ ಹಿ ಸಫರ್ಸ್ ಅಂಡ್ ಹಿ ಎಂಜಾಯ್ಸ್. ಸುಖ ದುಃಖ ಅನ್ನುವಂತಹ ಆ ದ್ವಂದ್ವಗಳಿಗೆ ಅವನು ಸಿಕ್ಕಾಕೋತಾನೆ. ನಿನ್ನೆ ಪ್ರವಚನದಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಅಲ್ಲಿ ಹೇಳ್ತಾರೆ, ರಾಮಕೃಷ್ಣ ಪರಮಹಂಸರು ಎಷ್ಟು ಗಟ್ಟಿಯಾಗಿ ಈ ಒಂದು ಸತ್ಯದ ಇದರಲ್ಲಿ ಅವ್ರು ನಿಂತಿದ್ರು ಅಂತಂದ್ರೆ, ಅವ್ರು ಹೇಳ್ತಾರೆ ಅವ್ರಿಗೆ ಥ್ರೋಟ್ ಕ್ಯಾನ್ಸರ್ ಇತ್ತು. ಆಗ ಅವರು ದೇಹಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಂತೆ, ಅಲೋ ದ ಬಾಡಿ ಟು ಗೋ ಅಂಡ್ ಸಫರ್, ಬಟ್ ಮನಸ್ಸು ಲೆಟ್ ಹಿಮ್ ಎಂಜಾಯ್ ದಿ ಭಗವಂತ. ನನ್ನೆ ರಾಮಕೃಷ್ಣ ಪರಮಹಂಸರ ಒಂದು ಮಹಿಮೆಯನ್ನು ಹೇಳಬೇಕಾದ್ರೆ ಅಲ್ಲಿ ಒಬ್ಬರು ಸ್ವಾಮೀಜಿ ಈ ರೀತಿ ಮಾತನಾಡ್ತಾರೆ ಅಂತಂದ್ರೆ, ಈ ಬದಲಾವಣೆಗಳಾಗ್ತಾ ಇರುವಂತಹದ್ದು ದೇಹಕ್ಕೆ, ಅದು ನಿನಗಲ್ಲ, ಯು ಆರ್ ನಾಟ್ ದಟ್. ಸೊ ಅಲೋ ದ ಬಾಡಿ ಟು ಕಂಪ್ಲೀಟ್ ಇಟ್ಸ್ ಆ ಪ್ರೋಸೆಸ್ ಏನಿದೆ, ಕರ್ಮದ ಪ್ರೋಸೆಸ್ಗಳು ಅದೆಲ್ಲ ಆಗೋ ಹಾಗೆ ಯು ಅಲೋ ಇಟ್. ಬಟ್ ಮನಸ್ಸಿನಲ್ಲಿ ನೀನು ಭಗವಂತನ ಸ್ಮರಣೆನಲ್ಲಿರು. ಸೊ ಹೀಗೆ ಇಲ್ಲಿ ಮಾಡಿಫಿಕೇಶನ್ಸ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಫಾರ್ ದಿ ಕಾನ್ಷಿಯಸ್ನೆಸ್. ಸೊ ಮಾಡಿಫಿಕೇಶನ್ಸ್, ಬದಲಾವಣೆಗಳು ಅನ್ನುವಂಥದ್ದು ಇಟ್ ಈಸ್ ಫಾರ್ ದಿ ದೇಹ. ಅದರಿಂದ ಇಲ್ಲಿ ವೇದಾಂತ ಏನು ಹೇಳುತ್ತೆ ಅಂತಂದರೆ, ನಿಜವಾದ ಆ ನಾನು ಅನ್ನುವಂತಹದ್ದು ಇವೆಲ್ಲವುಗಳಿಗಿಂತ ಬೇರೆ. ಆ ನಾನು ಅನ್ನುವಂತಹದ್ದು ದೇಹ ಅಲ್ಲ, ಮನಸ್ಸಲ್ಲ, ಇಂದ್ರಿಯಗಳಲ್ಲ, ಬುದ್ಧಿಯಲ್ಲ, ಅದು ಯಾವುದೂ ಅಲ್ಲ. ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು ಇವೆಲ್ಲ ಉಪಾಧಿಗಳು. ಆ ಉಪಾಧಿಗಳನ್ನೆಲ್ಲ ಅವನು ಇಟ್ಕೊಂಡು ಅಲ್ಲಿ ಅವನು ಈ ಜೀವಾತ್ಮ ಹೋಗಿ ಅಲ್ಲಿ ಸೇರಿಕೊಂಡಾಗ ತನ್ನನ್ನು ತಾನು ಚೈತನ್ಯ ಅನ್ನೋದನ್ನ ಮರೆತು ತಾನೇ ಇವುಗಳು ಅಂತ ತಿಳ್ಕೊಂಡ್ಬಿಡ್ತಾನೆ. ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ. ಸೊ ಜೀವಾತ್ಮ ಯಾವಾಗ ಈ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳನ್ನ ನಾನು ಅಂತ ತಿಳ್ಕೊತಾನೆ, ಆಗ ಅವನು ತನ್ನಲ್ಲಿ ಬದಲಾವಣೆಗಳನ್ನು ಕಂಡ್ಕೋತಾನೆ. ಆಗ್ತಾ ಇರುವಂತಹ ಬದಲಾವಣೆಗಳು ಇಟ್ ಈಸ್ ಓನ್ಲಿ ಫಾರ್ ದಿ ಬಾಡಿ. ಬಟ್ ಅವನು ತಿಳ್ಕೊಳ್ಳುವಂತಹದ್ದೇನು, ನನಗೆ ಬದಲಾವಣೆಗಳಾಗ್ತಾ ಇದೆ, ನಾನು ಸಫರ್ ಮಾಡ್ತಾ ಇದ್ದೀನಿ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ, ನಾನು ಸುಖವನ್ನು ಅನುಭವಿಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಅನ್ನುವಂತಹದ್ದು ನಿಜವಾಗ್ಲೂ ಇವೆಲ್ಲವುಗಳಿಗಿಂತ ಬೇರೆ. ಅದರಿಂದ ರಿಯಲ್ ಸುಪ್ರೀಂ ಸೆಲ್ಫ್ ನಾನು ಅಂತಂದ್ರೆ ದಟ್ ಭಗವಂತ, ಹೀ ಈಸ್ ಅಜಃ, ಹೀ ಈಸ್ ನಿತ್ಯ, ಹೀ ಈಸ್ ಶಾಶ್ವತಃ. ಅಂಡ್ ಪರಮಾತ್ಮ ಅಂತಂದ್ರೆ ಹೀ ಈಸ್ ಎ ಪುರಾಣ ಪುರುಷ. ಸೊ ಇಲ್ಲಿ ಸತ್ಯ ಏನು ಅಂತಂದ್ರೆ, ನಮ್ಮಲ್ಲಿ ಯಾವುದು ನಿಜವಾದ ನಾನು ಅನ್ನುವಂತಹದ್ದಿದೆ ಅದು ಇಟ್ ನೆವರ್ ಗೆಟ್ಸ್ ಕಿಲ್ಡ್.
ಇದು ಕಠೋಪನಿಷತ್ತಿನಲ್ಲಿ ಬಂದಿರುವಂತಹ ಈ ಒಂದು ಮಂತ್ರ, ಇಟ್ ಇಸ್ ದೇರ್ ಈವನ್ ಇನ್ ಭಗವದ್ಗೀತೆ. ಅಲ್ಲಿ ಕೂಡ ಇದೇ ಮಾತುಗಳನ್ನು ಪರಮಾತ್ಮ ಹೇಳ್ತಾನೆ. ಸೊ ಇಲ್ಲಿ ನಿಜವಾಗಲೂ ಕೂಡ ಏನೆಲ್ಲ ಬದಲಾವಣೆಗಳಾಗ್ತದೆ, ಆ ಎಲ್ಲ ಬದಲಾವಣೆಗಳು ದೇಹಕ್ಕೆ. ಸೊ ನಿಜವಾದ ನಾನು ಅನ್ನುವಂತಹದ್ದು ಅವನಿಗೆ ಎಂದೂ ಕೂಡ ಮರಣ ಇಲ್ಲ. ಹಿ ನೆವರ್ ಗೆಟ್ಸ್ ಕಿಲ್ಡ್. ಅವನಿಗೆ ಮರಣ ಅನ್ನುವಂತಹದ್ದೇ ಇಲ್ಲ. ಸತ್ಯ ಅನ್ನುವಂತಹದ್ದು ಈ ರೀತಿ ಇದೆ ಅನ್ನೋದು ಪದೇ ಪದೇ ನಮಗೆ ಗೊತ್ತಾಗೋ ಹಾಗೆ ಒಬ್ಬ ಗುರು, ಸದ್ಗುರು, ವೇದಾಂತ ಇವೆಲ್ಲ ಆಗಾಗ್ಗೆ ತಿಳಿಸ್ಕೊಡ್ತಾ ಇರುತ್ತೆ. ಇನ್ ಸ್ಪೈಟ್ ಆಫ್ ದಟ್, ಶ್ರವಣ, ಮನನ, ನಿಧಿಧ್ಯಾಸನ, ಪ್ರಾಕ್ಟೀಸ್ ಎಲ್ಲ ನಾವು ಮಾಡಿದ್ರು ಕೂಡ ಕೊನೆಯ ಒಂದು ಸಂದರ್ಭದಲ್ಲಿ ನಾವು ಎಷ್ಟು ವೀಕ್ ಆಗ್ತೀವಿ ಅಂತಂದರೆ, ನಾವು ಸತ್ಯವನ್ನು ಕೈ ಬಿಟ್ಬಿಡ್ತೀವಿ. ನಾವು ಗೊಣಗಾಟ ಅಂತಂದರೆ ನಾವು ಆ ಹಿಂಸೆಯನ್ನು ತಡ್ಕೊಳಕ್ಕಾಗದೆ, ನನಗೆ ವಯಸ್ಸಾಯಿತು, ನನ್ನ ದೇಹದಲ್ಲಿ ಶಕ್ತಿ ಇಲ್ಲ, ಹಲ್ಲುಗಳು ಬಿದ್ದೋಗಿದೆ, ತಿಂತಾ ಇರೋಂತಹ ಆಹಾರದಲ್ಲಿ ರುಚಿ ಇಲ್ಲ, ನನಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಓಡಾಡೋಕ್ಕಾಗೋದಿಲ್ಲ, ಹೀಗೆ ನಾವು ಗೊಣಗೋದಕ್ಕೆ ಪ್ರಾರಂಭ ಮಾಡ್ತೀವಿ. ಇದೆಲ್ಲ ಯಾರಿಗಾಗ್ತಾ ಇದೆ ಅಂತ ನಾವು ಕೇಳಿದ್ರೆ, ನನಗೆ ವಯಸ್ಸಾಯಿತು ಅಂತ ಹೇಳ್ತಾನೆ ಮನುಷ್ಯ. ಅವನು ಇನ್ನೂ ಕೂಡ ಆ ದೇಹ ಭಾವದಲ್ಲೇ ಇದ್ದಾನೆ, ಆ ಜೀವ ಭಾವದಲ್ಲೇ ಇದ್ದಾನೆ. ಸೊ ದೇಹಕ್ಕೆ ವಯಸ್ಸಾಗಿದೆ, ದೇಹ ಕ್ಷೀಣಿಸ್ತಾ ಇದೆ ಅಂತ ಅವನು ಹೇಳೋದಿಲ್ಲ. ಕ್ಷೀಣಿಸ್ತಾ ಇರೋ ದೇಹವನ್ನು ಅದನ್ನು ನಾನು ಅಂತ ತಿಳ್ಕೊತಾನೆ. ಸೊ ಅವನು ಹೇಳ್ತಾನೆ, ನನಗೆ ವಯಸ್ಸಾಯಿತು, ನನ್ನ ದೇಹದಲ್ಲಿ ಶಕ್ತಿ ಇಲ್ಲ ಅಂತ ಹೇಳೋದಿಲ್ಲ, ನನಗೆ ಶಕ್ತಿ ಇಲ್ಲ ಅಂತ ಹೇಳ್ತಾನೆ. ಸೊ ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ರಾಂಗ್ ಐಡೆಂಟಿಫಿಕೇಶನ್ ವಿತ್ ದಿ ಬಾಡಿ. ದೇಹದೊಂದಿಗೆ ಅವನು ತನ್ನನ್ನು ಗುರುತಿಸ್ಕೊಂಡಿರೋದ್ರಿಂದ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ನನ್ನ ಬದಲಾವಣೆಗಳು ಅಂತ ತಿಳ್ಕೊತಾನೆ. ಸೊ ದಿಸ್ ಈಸ್ ಕಾಲ್ಡ್ ಅವಿದ್ಯಾ, ದಿಸ್ ಈಸ್ ಕಾಲ್ಡ್ ಇಗ್ನೋರೆನ್ಸ್. ಸೊ ನಮ್ಮ ವೇದಾಂತ ಶಾಸ್ತ್ರ, ಒಬ್ಬ ಸದ್ಗುರು, ಇವರೆಲ್ಲರ ಅಪೇಕ್ಷೆ ಏನು ಅಂತಂದರೆ, ಯು ಕಮ್ ಔಟ್ ಫ್ರಮ್ ದಿಸ್ ಇಗ್ನೋರೆನ್ಸ್. ನಿನಗೆ ಮನುಷ್ಯ ಜನ್ಮ ಅನ್ನುವಂಥ ಸಿಕ್ಕಿರುವ ಉದ್ದೇಶನೇ ಈ ಒಂದು ಸತ್ಯವನ್ನು ನೀನು ತಿಳ್ಕೋಬೇಕು ಅಂತ. ಬಿಕಾಸ್ ಆಫ್ ದಿ ಸಮ್ ಕರ್ಮಫಲಾಸ್ ನಿನಗೆ ಜನ್ಮ ಸಿಕ್ಬಿಡ್ತು. ನೌ ಇಟ್ ಈಸ್ ಎನ್ ಆಪರ್ಚುನಿಟಿ, ಮತ್ತೆ ಹುಟ್ಟದಂತೆ ನೀನು ಮಾಡ್ಕೋ. ಬಿಕಾಸ್ ಆಫ್ ದಿ ಕರ್ಮಫಲಾಸ್ ಈಗ ನಿನಗೆ ಒಂದು ಮನುಷ್ಯ ಜನ್ಮ ಸಿಕ್ಕಿದೆ. ಬಟ್ ನೌ ಯು ಮೇಕ್ ಯೂಸ್ ಆಫ್ ದಿಸ್ ಮನುಷ್ಯ ಜನ್ಮ. ಮತ್ತೆ ಇನ್ನೊಂದ್ಸಲಿ ಹುಟ್ಟುತ್ತೀನಿ ಅಂತ ಅನ್ಬೇಡ. ಡೋಂಟ್ ಟೇಕ್ ಒನ್ ಮೋರ್ ಅಪಾಯಿಂಟ್ಮೆಂಟ್. ರೈಟ್ ನೌ ಯು ಡಿಸೈಡ್ ಯು ಆರ್ ನಾಟ್ ದಿ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ನೀನು ಇದು ಯಾವುದೂ ಅಲ್ಲ, ನನಗೆ ಮತ್ತೆ ಈ ಹುಟ್ಟು ಅನ್ನುವಂತಹದ್ದು ಬೇಡ. ಸೊ ನೋ ಹೂ ಯು ಆರ್, ನಿನ್ನ ನೈಜ ಸ್ವರೂಪವನ್ನು ನೀನು ತಿಳ್ಕೋ. ಸೊ ಕಮ್ ಔಟ್ ಫ್ರಮ್ ದಿಸ್ ಅಜ್ಞಾನ. ದಿಸ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ಉಪನಿಷತ್ಸ್. ಬಿಕಾಸ್ ಯಾಕೆ ಈ ರೀತಿ ಹೇಳುತ್ತೆ ಅಂತಂದರೆ, ವೇದಾಂತ ಅಥವಾ ಒಬ್ಬ ಸದ್ಗುರು ಯಾಕೆ ಹೀಗೆ ಹೇಳ್ತಾನೆ ಅಂತಂದರೆ, ಸದ್ಗುರು ಒಬ್ಬ ಶಿಷ್ಯನಿಗೆ ಉಪದೇಶವನ್ನು ಕೊಟ್ಟು ಅವನು ಹೇಳ್ತಾನೆ, ತತ್ವಮಸಿ, ಯು ಆರ್ ದಟ್ ಸುಪ್ರೀಂ ಸೆಲ್ಫ್. ನಿನಗೆ ಗೊತ್ತಿರಲಿಲ್ಲ ನೀನು ಯಾರು ಅನ್ನುವಂತಹದ್ದು ನಿನಗೆ ಗೊತ್ತಿರಲಿಲ್ಲ. ಈಗ ಇಲ್ಲಿ ಬಂದು ನೀನು ಪಾಠ, ಪ್ರವಚನ, ಶ್ರವಣ ಎಲ್ಲ ಆಗಿದೆ. ವೇದಾಂತ ತಿಳಿಸ್ತಾ ಇದೆ, ಶಾಸ್ತ್ರಗಳು ಹೇಳ್ತಾ ಇದೆ, ಉಪನಿಷತ್ತುಗಳು ಹೇಳ್ತಾ ಇದೆ, ನಾ ಹೇಳ್ತಾ ಇದ್ದೀನಿ ಒಬ್ಬ ಗುರು ಆಗಿ. ಯು ಆರ್ ನಾಟ್ ದಿ ಬಾಡಿ, ಯು ಆರ್ ದಟ್ ಸುಪ್ರೀಂ ಸೆಲ್ಫ್, ತತ್ವಮಸಿ, ಯು ಆರ್ ದಟ್ ಪರಮಾತ್ಮ. ಸೊ ಕಮ್ ಔಟ್ ಫ್ರಮ್ ದಟ್ ಇಗ್ನೋರೆನ್ಸ್. ಯು ಆರ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿ ಬಾಡಿ. ನೀನು ದೇಹವೇ ಅಲ್ಲ. ಆದ್ದರಿಂದ ಮನುಷ್ಯ ಜನ್ಮ ಸಿಕ್ಕಿದೆ ಅಲ್ವಾ, ಹೇಗಾದರೂ ಪ್ರಯತ್ನ ಪಡು. ಈ ಮನುಷ್ಯ ಜನ್ಮ ನಿನಗೆ ಸಿಕ್ಕಿದೆಯಲ್ಲ, ನಿನಗೆ ಎಲ್ಲಿವರೆಗೆ ಅವಕಾಶ ಇದೆ ಆ ಅವಕಾಶದಲ್ಲಿ ಪ್ರತಿ ಕ್ಷಣವನ್ನು ನೀವು ಉಪಯೋಗಿಸ್ಕೊಂಡು ನೋ ಹೂ ಯು ಆರ್, ನೀನು ಯಾರು ಅನ್ನುವಂತಹದ್ದನ್ನು ತಿಳ್ಕೋ. ನಿನ್ನ ನೈಜ ಸ್ವರೂಪ ಅದನ್ನು ನೀನು ತಿಳ್ಕೋ. ಸೊ ಶಿಫ್ಟ್ ಯುವರ್ ಅಟೆನ್ಷನ್. ಸೊ ಎಲ್ಲಿವರೆಗೆ ನಿನಗೆ ಸತ್ಯ ಗೊತ್ತಾಗೋದಿಲ್ಲ ಅಂತಂದರೆ, ಎಲ್ಲಿವರೆಗೆ ನಿನ್ನ ಗಮನ ಪ್ರಪಂಚದ ಮೇಲಿರುತ್ತೆ, ಅಲ್ಲಿವರೆಗೆ ನಿನಗೆ ಪರಮಾತ್ಮ ಕಾಣೋದಿಲ್ಲ. ಯಾಕೆಂತಂದರೆ ದಿಸ್ ಪ್ರಪಂಚ ಈಸ್ ಎ ಸೂಪರ್ ಇಂಪೋಸಿಷನ್ ಆನ್ ದಿ ರಿಯಾಲಿಟಿ. ಸೊ ನಿನ್ನ ಗಮನ ಎಲ್ಲ ಪ್ರಪಂಚದ ಮೇಲೆ ಇದ್ದಾಗ, ಈ ಪ್ರಪಂಚ ಅನ್ನುವಂತಹದ್ದು ಪರಮಾತ್ಮ ಅದರ ಒಳಗಡೆ ಇದ್ದಾನೆ. ಅವನು ತನ್ನ ಮೇಲೆ ಇದನ್ನ ಪ್ರಪಂಚವನ್ನು ಹೇರ್ಕೊಂಡು ನಿನಗೆ ತೋರಿಸ್ತಾ ಇದ್ದಾನೆ. ನೀನು ಈ ಪ್ರಪಂಚವನ್ನು ಮಾತ್ರ ನೋಡ್ತಾ ಇದೆಯಾ. ಸೊ ಶಿಫ್ಟ್ ಯುವರ್ ಅಟೆನ್ಷನ್ ಫ್ರಮ್ ದಿ ವರ್ಲ್ಡ್. ಜಗತ್ತಿನ ಮೇಲಿರುವಂತಹ ನಿನ್ನ ಗಮನವನ್ನು ಪಕ್ಕಕ್ಕೆ ಸರಿಸಿ
ಜಗದೀಶ್ವರನ ಮೇಲೆ ನಿನ್ನ ಗಮನವನ್ನು ಇಡು. ಸೊ ದಿಸ್ ಈಸ್ ದಿ ಟೀಚಿಂಗ್ ಆಫ್ ದಿ ವೇದಾಂತ. ಒಬ್ಬ ಸದ್ಗುರು ಅವನು ಹೇಳ್ಕೊಡೋದೇ ಇಂತಹದ್ದು. ಸೊ ಇಲ್ಲಿ ಅಂತಹ ಒಂದು ಜಗದೀಶ್ವರ, ದಟ್ ಪರಮಾತ್ಮ, ದಟ್ ಆತ್ಮವಸ್ತು, ದಟ್ ಸೆಲ್ಫ್ ಈಸ್ ಮೆನ್ಷನ್ ಇನ್ ದಿಸ್ ಉಪನಿಷತ್ ಆಸ್ ಓಂ. ಅದನ್ನು ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ದಟ್ ಈಸ್ ಓಂ. ಮತ್ತು ಈ ಓಂ ಅಂತಂದ್ರೆ ಯಾರು? ಮತ್ತೆ ಯಮರಾಜ ಹೇಳ್ತಾನೆ, ಇಟ್ ಈಸ್ ಯು, ಇಟ್ ಈಸ್ ಮೀ. ಅದು ನಾನು, ನೀನು. ಓಂ ಅಂತಂದ್ರೆ ಅದು ಬೇರೆ ಯಾರೂ ಅಲ್ಲ ಅದು. ಸೊ ದಿಸ್ ಈಸ್ ದಿ ಟೀಚಿಂಗ್ ಆಫ್ ದಿ ವೇದಾಂತ. ಎಕ್ಸಾಕ್ಟ್ಲಿ ಯಮಧರ್ಮರಾಜ ಇದೇ ವೇದಾಂತವನ್ನು ಈ ಉಪನಿಷತ್ನಲ್ಲಿ ಈ ಒಂದು ಮಂತ್ರವನ್ನು ನಚಿಕೇತನಿಗೆ ಹೇಳ್ಕೊಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇದೇ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ನಚಿಕೇತ ಕೇಳಿರುವಂತಹದ್ದೇನು? ಮತ್ತೊಮ್ಮೆ ನಾವು ನಚಿಕೇತುವಿನ ಪ್ರಶ್ನೆಯನ್ನು ನಾವು ನೆನಪು ಮಾಡಿಕೊಂಡ್ರೆ ಅವನು ಕೇಳಿರುವಂತಹದ್ದೇನು? ನಚಿಕೇತ, ಹೇ ಯಮಧರ್ಮರಾಜ, ಕಾರ್ಯಕಾರಣಕ್ಕಿಂತ ಭಿನ್ನವಾಗಿರುವಂತಹದ್ದು, ಭೂತ ಭವಿಷ್ಯಕ್ಕಿಂತ ಭಿನ್ನವಾಗಿರುವಂತಹದ್ದು, ಧರ್ಮ ಮತ್ತು ಅಧರ್ಮಕ್ಕಿಂತ ಭಿನ್ನವಾಗಿರುವಂತಹದ್ದು ಯಾವುದಿದೆ, ಅದು ಇದೆ ಎನ್ನುವಂತಹದ್ದಾದರೆ ಅದನ್ನು ನಿನಗೆ ಅನುಭವಕ್ಕೆ ಬಂದಿದೆ. ಅದು ತತ್ ಪಶ್ಯಸಿ, ನೀ ಅದನ್ನು ನೋಡಿದೀಯಾ? ತತ್ವದ ಅದನ್ನೇ ನನಗೆ ಹೇಳು. ದಿಸ್ ಈಸ್ ದಿ ಕ್ವಶನ್ ಆಫ್ ದಿ ನಚಿಕೇತ. ಸೊ ಇಲ್ಲಿ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ನೀನು ಕೇಳಿರೋದೇ ಅಂತಹ ಪ್ರಶ್ನೆ, ಆ ಪ್ರಶ್ನೆಗೆ ನಾನಿಲ್ಲಿ ಈ ಉತ್ತರವನ್ನು ಕೊಡ್ತಾ ಇದ್ದೀನಿ. ಸೊ ಧರ್ಮ ಅಧರ್ಮಕ್ಕಿಂತ ಭಿನ್ನವಾಗಿರುವಂತಹದ್ದು ಯಾವುದು? ನಾವು ಪಾಪ ಪುಣ್ಯಗಳು ಅಂತ ಹೇಳಿ ಅವುಗಳು ದೇಹದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ತೀವಿ. ಬಟ್ ಕಾರ್ಯಕಾರಣ ಈಸ್ ಆಲ್ಸೋ ಫಾರ್ ದಿ ದೇಹ, ದಟ್ ಯು ಅಂಡರ್ಸ್ಟ್ಯಾಂಡ್. ಯಾವುದೋ ಹಿಂದಿನ ಕಾರ್ಯ ಅಂತ ಹೇಳಿ ಹಿಂದೆ ಮಾಡಿರುವಂತಹ ಒಂದು ಕರ್ಮ, ಕಾರ್ಯ ಅಂದರೆ ಕರ್ಮ, ಹಿಂದೆ ಮಾಡಿರುವಂತಹ ಯಾವುದೋ ಒಂದು ಕಾರ್ಯ, ಆ ಕರ್ಮದ ಫಲ ಇಂದು ದೇಹ ಸಿಕ್ಕಿದೆ. ಸೊ ಪ್ರೀವಿಯಸ್ ಕಾಸ್ ಟುಡೇಸ್ ಎಫೆಕ್ಟ್. ಹಿಂದೆ ಮಾಡಿರುವಂತಹ ಕಾರ್ಯ ಈಗ ಎಫೆಕ್ಟ್ ಆಗಿ ಬಂದಿದೆ. ಆದ್ದರಿಂದ ಅದು ಕೂಡ ದೇಹದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅದರಿಂದ ಬೇರೆ ಅನೇಕಗಳನ್ನು ಅನುಭವಿಸಬೇಕು ಅಂತ ಹೇಳಿ ಈ ದೇಹ ನಿನಗೆ ಸಿಕ್ಕಿದೆ. ಈ ದೇಹ ಹಿಂದೆ ಇರಲಿಲ್ಲ, ಇಲ್ಲದೆ ಇರುವಂತಹ ದೇಹ ಈಗ ಬಂದಿದೆ. ಬಂದಂತಹ ಈ ದೇಹ ಮುಂದೆ ಇರೋದಿಲ್ಲ. ಆದರೆ ನಾನು ಅಂತ ಹೇಳ್ತಾ ಇರೋ ಈ ಒಂದು ಸತ್ಯ, ದಿ ಓಂ, ದಿ ಸೆಲ್ಫ್, ದಿ ಆತ್ಮವಸ್ತು, ಅಲ್ಲಿ ಯಾವ ಬದಲಾವಣೆಗಳು ಕೂಡ ಇರೋದಿಲ್ಲ. ದೇಹ ಹೊರಟೋಗುತ್ತೆ, ಆದರೆ ನಾನು ಅಂತ ನಾವೇನು ಹೇಳ್ತಾ ಇದ್ದೀವಿ ಇಲ್ಲಿ ಅದು ಹಾಗೇ ಉಳ್ಕೊಳ್ಳುತ್ತೆ. ದಟ್ ಈಸ್ ಯು ಅಂಡ್ ಮೀ. ನಾವು ಹಾಗೆ ಉಳ್ಕೋತೀವಿ ಅಂತ ಇಲ್ಲಿ ನಚಿಕೇತನಿಗೆ ಹೇಳ್ತಾ ಇದ್ದಾನೆ ಯಮಧರ್ಮರಾಜ. ಹೇ ನಚಿಕೇತ, ನೀನು ಕೇಳ್ತಾ ಇದ್ದೀಯಲ್ಲಪ್ಪ, ಯಾವುದು ಅದು ಯಾವುದು ಅದು ಅಂತ ನೀನು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಮಾಡಿ ಕೇಳ್ತಾ ಇದ್ದಿ. ಅದು ಯಾವುದು ಅಂತಂದರೆ ದಿಸ್ ಓಂ. ಅದನ್ನು ನೀನು ಕೇಳ್ತಾ ಇದೆಯಾ? ಈಗ ಅದೇ ಓಂ ಬಗ್ಗೆ ನಾನು ಮತ್ತಷ್ಟು ವಿಚಾರಗಳನ್ನು ಕೂಡ ನಾನೀಗ ನಿನಗೆ ಹೇಳ್ತೀನಿ. ಅದರ ಸ್ವರೂಪ ಇಷ್ಟಕ್ಕೆ ಮುಗಿತಾ ಇಲ್ಲ, ಇನ್ನೂ ಇದೆ, ಅದನ್ನು ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಹಂತ ಚೇನ್ ಮನ್ಯತೆ ಹಂತುಂ, ಹತಶ್ಚೇನ್ ಮನ್ಯತೆ ಹತಂ, ಉಭೌ ತೌ ನ ವಿಜಾನೀತಃ, ನಾಯಂ ಹಂತಿ ನ ಹನ್ಯತೆ. ಸೊ ಮತ್ತೆ ಯಮಧರ್ಮರಾಜ ನಚಿಕೇತನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಈ ಪರಮಾತ್ಮ ಅಥವಾ ಆತ್ಮವಸ್ತು ಓಂ ಅಂತಂದ್ರೆ ಅದರ ಸ್ವರೂಪ ಏನು ಅನ್ನೋದನ್ನ ಹೇಳ್ತಾ ಇದ್ದಾನೆ ಇಲ್ಲಿ. ಹಂತ, ಹಂತ ಅಂತಂದ್ರೆ ಕೊಲ್ಲುವವನು, ಸಾಯಿಸುವವನು ಆ ಅರ್ಥ ಬರುತ್ತೆ. ಹಂತುಂ ಚೇತ್ ಇತಿ ಮನ್ಯತಿ, ಹಂತುಂ ಚೇತ್ ಇತಿ ಮನ್ಯತಿ. ಓ, ನನ್ನನ್ನು ಸಾಯಿಸ್ತಾ ಇದ್ದಾನೆ ಅಂತ ಯಾರು ತಿಳ್ಕೋತಾ ಇದ್ದಾರೆ? ಇಫ್ ಹಿ ಥಿಂಕ್ಸ್ ದಟ್ ಹಿ ಈಸ್ ಕಿಲ್ಲಿಂಗ್, ನನ್ನನ್ನು ಸಾಯಿಸೋನು ಒಬ್ಬ ಇಲ್ಲಿದ್ದಾನೆ ಅಂತ ಯಾರು ಯೋಚನೆ ಮಾಡ್ತಾನೆ? ಈಗ ಅದೇ ರೀತಿ ಒಬ್ಬ ವ್ಯಕ್ತಿ ನಾನು ಇವನನ್ನು ಕೊಲ್ತಾ ಇದ್ದೀನಿ ಅಂತ ಹೇಳ್ತಾನೆ, ನಾನು ಕೊಲ್ಲುತ್ತಿರುವವನು ಅಂತ ಅವನು ಹೇಳ್ತಾನೆ. ಹತಃ ಅಂತಂದ್ರೆ ಒನ್ ಹೂ ಈಸ್ ಗೆಟಿಂಗ್ ಕಿಲ್ಡ್, ಅವನು ಕೊಲ್ಲಕ್ಕೆ ಬಂದಿದ್ದಾನೆ. ಹತಃ, ನಾನು ಕೊಲ್ಲಿಸಲ್ಪಟ್ಟವನು, ನಾನು ಕೊಲ್ಲಿಸ್ಕೊತಾ ಇದ್ದೀನಿ ಅವನ ಕೈನಲ್ಲಿ, ನಾನು ಮರಣವನ್ನು, ಅವನು ನನ್ನನ್ನು ಕೊಲ್ತಾ ಇದ್ದಾನೆ, ಸೊ ನಾನು ಕೊಲ್ಲಿಸಿಕೊಳ್ಳುವವನು ಅಂತ ಯೋಚನೆ ಮಾಡ್ತಾನೆ. ಇಲ್ಲಿ ವಿ ಕ್ಯಾನ್ ಸಿ
ಟೂ ಡಿಫರೆಂಟ್ ಎಂಟಿಟೀಸ್, ಎರಡು ಬೇರೆ ಬೇರೆ ಪಾತ್ರಗಳನ್ನು ನಾವು ನೋಡ್ತೀವಿ. ಒಂದು ಪಾತ್ರ ಕೊಲ್ಲುವವನು, ಮತ್ತೊಂದು ಪಾತ್ರ ಕೊಲ್ಲಿಸಿಕೊಳ್ಳುವವನು. ಸೊ ಕೊಲ್ಲುವವನು ಏನು ಯೋಚನೆ ಮಾಡ್ತಾ ಇದ್ದಾನೆ, ನಾನು ಅವನನ್ನು ಈಗ ಸಾಯಿಸ್ತೀನಿ, ಅವನನ್ನು ನಾನು ಕೊಲ್ತೀನಿ ಅಂತ ಹೇಳಿ ಒಂದು ಪಾತ್ರ ಕೊಲ್ಲುವವನು ಅನ್ನುವ ಪಾತ್ರ ಆ ರೀತಿ ಯೋಚನೆ ಮಾಡ್ತಾ ಇದ್ದಾನೆ. ಇನ್ನೊಂದು ಪಾತ್ರ ಕೊಲ್ಲಿಸಿಕೊಳ್ಳುವವನು, ಅವನೇನು ಯೋಚನೆ ಮಾಡ್ತಾ ಇದ್ದಾನೆ, ಬಂದು ಎದುರುಗಡೆ ನಿಂತಿದ್ದಾನಲ್ಲ ಅವನು ಕೊಲ್ಲವನು, ಅವನೀಗ ನನ್ನನ್ನು ಯಾವುದೇ ಕ್ಷಣದಲ್ಲಿ ನನ್ನನ್ನು ಕೊಲ್ತಾನೆ. ಸೊ ನಾನು ಕೊಲ್ಲಿಸಿಕೊಳ್ಳುವವನು, ಇನ್ನು ಮುಂದೆ ನಾನು ಇರೋದಿಲ್ಲ, ಯಾಕೆಂದ್ರೆ ನಾನು ಕೊಂದಾಕ್ತಾನೆ ಅವನು. ಈ ರೀತಿ ಎರಡೂ ಎಂಟಿಟಿಗಳು, ಎರಡೂ ಪಾತ್ರಗಳು ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಒಬ್ಬ ನಾನು ಕೊಲ್ಲವನು ಅಂತ ಹೇಳ್ತಾ ಇದ್ದಾನೆ, ಮತ್ತೊಬ್ಬ ನಾನು ಕೊಲ್ಲಿಸಿಕೊಳ್ಳುವವನು ಅಂತ ಹೇಳ್ತಾ ಇದ್ದಾನೆ. ಈ ಎರಡೂ ಪಾತ್ರಗಳನ್ನು ವೇದಾಂತದ ದೃಷ್ಟಿಯಿಂದ ವೇದಾಂತಗಳು ತಿಳಿಸ್ತಾ ಇರೋ ರೀತಿಯಲ್ಲಿ ನಾವು ಯೋಚನೆ ಮಾಡಿದ್ರೆ ಈ ಎರಡೂ ಪಾತ್ರಗಳು ಯೋಚನೆ ಮಾಡ್ತಾ ಇರುವಂತಹದ್ದು ತಪ್ಪು. ಹಿ ಈಸ್ ನಾಟ್ ದಿ ಕಿಲ್ಲರ್, ಹಿ ಈಸ್ ನಾಟ್ ಗೆಟಿಂಗ್ ಕಿಲ್ಡ್. ಇಲ್ಲಿ ಎರಡು ಪಾತ್ರಗಳಿದೆ. ಅವನು ಹೇಳ್ತಾ ಇದ್ದಾನೆ ನಾನು ಕೊಲ್ಲವನು ಅಂತ, ಇವ್ನು ನಾನು ಕೊಲ್ಲಿಸಿಕೊಳ್ಳುವನು ಅಂತ ಹೇಳ್ತಾ ಇದ್ದಾನೆ. ಆದರೆ ಅವರಿಬ್ಬರಲ್ಲಿ ಇಬ್ಬರಿಗೂ ಕೂಡ ವಾಟ್ ಈಸ್ ದಿ ಟ್ರೂತ್ ಅನ್ನುವಂತಹದ್ದು ಗೊತ್ತಾಗಿಲ್ಲ, ಸತ್ಯ ಏನು ಅನ್ನುವಂತಹದ್ದು ಅವರು ತಿಳ್ಕೊಂಡಿಲ್ಲ. ನಾ ಅಯಂ ಹಂತಿ ನ ಹನ್ಯತೆ, ನಾನು ಕೊಲ್ತೀನಿ, ಕೊಲ್ಲುವವನು ಅಂತ ಹೇಳಿದ್ರು ಕೂಡ ಐ ಕೆನಾಟ್ ಕಿಲ್, ನಾ ಹೇಳ್ಕೊತಾ ಇದ್ದೀನಿ ಅಷ್ಟೇ, ನಾನೇ ಅವನನ್ನು ಸಾಯಿಸ್ತೀನಿ, ಅವನನ್ನು ಕೊಂದು ಹಾಕೋದು ನಾನು ಅಂತ ಹೇಳಿದ್ರು ಕೂಡ ಅವನನ್ನು ಕೊಲ್ಲುವಂತಹ ಶಕ್ತಿ ನನಗಿಲ್ಲ, ನಾನು ಐ ಕೆನಾಟ್ ಕಿಲ್ ಹಿಮ್. ರಿಯಾಲಿಟಿ ಏನು ಅಂತಂದ್ರೆ ಇಲ್ಲಿ ಇದು ಕೊಲ್ಲುವವನ ಕರ್ಮ ಕೂಡ ಅಲ್ಲ. ಅವನಿಗೆ ಆ ಯೋಚನೆ ಬಂದಿದೆ, ನಾನು ಕೊಲ್ಲುವವನು ಅನ್ನುವ ಯೋಚನೆ ಬಂದಿದೆ, ಮತ್ತೊಬ್ಬನಿಗೆ ನಾನು ಕೊಲ್ಲಿಸಿಕೊಳ್ಳುವವನು ಅನ್ನೋ ಯೋಚನೆ ಬಂದಿದೆ. ಬಟ್ ಸತ್ಯ ಏನು ಅಂತಂದ್ರೆ ಇವರಿಬ್ಬರ ಆಲೋಚನೆಗಳು ಕೂಡ ತಪ್ಪು. ನಾನು ಕೊಲ್ಲುವವನು ಅಂತ ಅವನು ತಿಳ್ಕೊಂಡ್ರು ಕೂಡ ಕೊಲ್ಲುವಂತಹದ್ದು ಅವನ ಕರ್ಮ ಅಲ್ಲ. ಅದೇ ರೀತಿ ನಾನು ಕೊಲ್ಲಿಸಿಕೊಳ್ಳುವವನು ಅಂತ ಇವನು ಯೋಚನೆ ಮಾಡ್ತಾ ಇದ್ರಲ್ಲ, ಕೊಲ್ಲಿಸಿಕೊಳ್ಳುವುದು ಅನ್ನುವಂತಹದ್ದು ಕೂಡ ಅದು ಅವನ ಪಾಲಿನ ಕರ್ಮ ಅಲ್ಲ. ಸೊ ಇಲ್ಲಿ ಅವರಿಬ್ಬರು ಕೂಡ ಸತ್ಯವನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ಸೊ ಹಿ ಈಸ್ ನಾಟ್ ದಿ ಕರ್ತ. ನಾನು ಕೊಲ್ತೀನಿ ಅಂತ ಅವನು ಹೇಳ್ತಾ ಇದ್ರು ಕೂಡ ಹಿ ಈಸ್ ನಾಟ್ ದಿ ಕರ್ತ. ಅಂಡ್ ನಾನು ಕೊಲ್ಲಿಸಿಕೊಳ್ಳುವವನು ಅಂತ ನಾನು ಹೇಳ್ಕೊಂಡ್ರು ಕೂಡ ಐ ಆಮ್ ನಾಟ್ ದಿ ಭೋಕ್ತ, ನಾನು ಭೋಕ್ತ ಅಲ್ಲ. ಸೊ ಇಲ್ಲಿ ಕರ್ಮ ಅಂತ ನಾವೇನು ಹೇಳ್ತೀವಿ, ಮುಖ್ಯವಾಗಿ ಇಲ್ಲಿ ಕರ್ಮ ಅನ್ನುವಂತಹದ್ದು ಒಂದು ನಡೀತಾ ಇದೆ, ಮರಣ ಅನ್ನುವಂತಹದ್ದು ಒಂದು ಕರ್ಮ. ಆ ಮರಣವನ್ನು ಇಲ್ಲಿ ಎರಡು ಎಂಟಿಟಿಗಳು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೆ. ಒಂದು ನಾನು ಸಾಯಿಸೋನು ಅಂತ ಒಂದು ಯೋಚನೆ ಮಾಡುತ್ತೆ, ಮತ್ತೊಬ್ಬ ಏನು ಮಾಡ್ತಾನೆ ಅವನಿಂದ ನಾನು ಕೊಲ್ಲಲ್ಪಡ್ತೀನಿ, ಕೊಲ್ಲಿಸಿಕೊಳ್ಳುವವನು ಅಂತ ಯೋಚನೆ ಮಾಡ್ತಾರೆ. ಎರಡು ಎಂಟಿಟಿಗಳು ದೇ ಆರ್ ಥಿಂಕಿಂಗ್ ಇನ್ ದಿ ರಾಂಗ್ ಡೈರೆಕ್ಷನ್ಸ್. ಇಲ್ಲಿ ಕರ್ಮ ಯಾವುದು ಅಂತಂದ್ರೆ ಮರಣ, ಸಾವು ಅನ್ನುವಂತಹದ್ದು ಒಂದು ಕರ್ಮ. ಸೊ ಇಲ್ಲಿ ಅದೇನು ಹೇಳುತ್ತೆ ಕರ್ಮ, ಇದು ಕರ್ಮ ಅನ್ನುವಂತಹದ್ದು ಇಲ್ಲಿ ಕರ್ತೃವೂ ಅಲ್ಲ, ಕರ್ಮಫಲ ಅನ್ನುವಂತಹದ್ದು ಭೋಕ್ತ ಕೂಡ ಅಲ್ಲ. ಆತ್ಮ ಅಂತ ಹೇಳಿದಾಗ ಆತ್ಮ ಈಸ್ ನಾಟ್ ದಿ ಕರ್ತ, ಆತ್ಮ ಈಸ್ ನಾಟ್ ದಿ ಭೋಕ್ತ. ಬಿಕಾಸ್ ಅನೇಕ ಸಂದರ್ಭಗಳಲ್ಲಿ ಈ ಆತ್ಮ ಅನ್ನುವಂತಹದ್ದು ನೇರವಾಗಿ ನಮಗೆ ಪರಮಾತ್ಮನ ಸ್ವರೂಪವನ್ನು ತಿಳಿಸುತ್ತೆ. ಅಲ್ಲಲ್ಲಿ ಬೇರೆ ಬೇರೆ ಅರ್ಥಗಳನ್ನು ನಾವು ತಗೊಂಡ್ರು ಕೂಡ ಸಂದರ್ಭಕ್ಕೆ ತಕ್ಕಂತೆ ಮೋಸ್ಟ್ ಆಫ್ ದಿ ಸಿಚುಯೇಷನ್ಸ್ ಅಲ್ಲಿ ಆತ್ಮ ಅಂತ ಬಂದಾಗ ಇಟ್ ಈಸ್ ರೆಫರ್ಡ್ ಆಸ್ ದಿ ಪರಮಾತ್ಮ. ವೆನ್ ದಿಸ್ ಆತ್ಮ ಇಸ್ ರೆಫರ್ಡ್ ಆಸ್ ಪರಮಾತ್ಮ, ಪರಮಾತ್ಮ ಅನ್ನುವಂತಹವನು ಹಿ ಈಸ್ ಅಕರ್ತ. ಶಾಸ್ತ್ರನೇ ಒಂದು ಕಡೆ ಹೇಳುತ್ತೆ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ಅಕರ್ತ ಅಂಡ್ ಪರಮಾತ್ಮ ಈಸ್ ಅಭೋಕ್ತ. ಅವನು ಕರ್ಮ ಮಾಡುವವನು ಅಲ್ಲ, ಅದರ ಫಲವನ್ನ ಅನುಭವಿಸುವವನು ಅಲ್ಲ. ಹಾಗಾದ್ರೆ ವಾಟ್ ಈಸ್ ದಿಸ್ ಭಗವಂತ? ಹಿ ಈಸ್ ಎ ಸಾಕ್ಷಿ, ಹಿ ಈಸ್ ಎ ಮಿಯರ್ ಸಾಕ್ಷಿ. ಸೊ ನಮ್ಮೆಲ್ಲರಲ್ಲೂ ಕೂಡ ದಟ್ ಕಾನ್ಶಿಯಸ್ನೆಸ್ ಅಂತಂದ್ರೆ ನಾವೇನು ಪರಮಾತ್ಮ ಸ್ವರೂಪ, ದ ಪ್ರಜ್ಞಾ, ಚೈತನ್ಯ, ಹೀಗೆ ಅನೇಕ ರೀತಿಯಲ್ಲಿ ನಾವು ಭಗವಂತನನ್ನ ನಾವು ಹೇಳ್ತೀವಿ. ಸೊ ನಮ್ಮೆಲ್ಲರಲ್ಲೂ ಆ ಒಂದು ಕಾನ್ಶಿಯಸ್ನೆಸ್ ಅಂತಂದ್ರೆ ದಟ್ ಚೈತನ್ಯ ರೂಪಿ
ಅವನಿದ್ದಾನೆ, ನಮ್ಮೆಲ್ಲರಲ್ಲೂ ಇದ್ದಾನೆ ಅವನು. ಆ ಎಲ್ಲರಲ್ಲೂ ಅವನಿದ್ರೂ ಕೂಡ ಅವನು ಹಿ ಈಸ್ ಏಕಃ. ನನ್ನಲ್ಲೊಬ್ಬ ಇದ್ದಾನೆ, ನಿನ್ನಲ್ಲೊಬ್ಬ ಇದ್ದಾನೆ, ಇನ್ನೊಂದರಲ್ಲಿ ಇನ್ನೊಬ್ಬ ಇದ್ದಾನೆ. ಈಸ್ ನಾಟ್ ಲೈಕ್ ದಟ್. ನಮ್ಮೆಲ್ಲರಲ್ಲೂ ಇರುವವನು ದಟ್ ಏಕಃ, ಹಿ ಈಸ್ ಏಕಃ, ಹಿ ಈಸ್ ದಟ್ ಚೈತನ್ಯ ಸ್ವರೂಪಿ. ಅವನಿದ್ದಾನೆ, ನಮ್ಮೆಲ್ಲರಲ್ಲೂ ಅವನಿದ್ದಾನೆ. ಅಂಡ್ ವಾಟ್ ಈಸ್ ಹಿಸ್ ರೋಲ್? ಈ ಕಾನ್ಶಿಯಸ್ನೆಸ್ ಅಥವಾ ಚೈತನ್ಯ ರೂಪಿ ಎನ್ನುವಂತಹವನು ನಮ್ಮೆಲ್ಲರಲ್ಲೂ ಇದ್ದಾನೆ. ಇಲ್ಲಿ ಕೊಲ್ಲುವವನು ಅಂತ ಒಬ್ಬ ಹೇಳ್ಕೊತಾನೆ, ಕೊಲ್ಲಿಸಿಕೊಳ್ಳುವವನು ಅಂತ ಹೇಳ್ತಾ ಇದ್ದಾನೆ. ಕರ್ಮ ಹೇಳುತ್ತೆ ಹಿ ಈಸ್ ನಾಟ್ ದಿ ಕರ್ತ, ಹಿ ಈಸ್ ನಾಟ್ ದಿ ಭೋಕ್ತ. ಆ ಮರಣ ಅನ್ನುವಂತಹದ್ದು ಇಟ್ ಈಸ್ ಜಸ್ಟ್ ಎ ಕರ್ಮ, ಈ ರೀತಿ ಎಲ್ಲ ಹೇಳುತ್ತೆ. ಬಟ್ ನಮ್ಮೆಲ್ಲರಲ್ಲೂ ಈ ದೇಹ, ಒಬ್ಬೊಬ್ಬರು ಒಂದೊಂದು ರೀತಿಯ ದೇಹವನ್ನು ನಾವು ಪಡ್ಕೊಂಡಿದ್ದೀವಿ. ಸೊ ನಮ್ಮೆಲ್ಲರ ದೇಹದಲ್ಲೂ ವಿ ಆರ್ ಆಲ್ವೇಸ್ ಆಕ್ಟಿಂಗ್. ಏನೋ ಒಂದು ನಮ್ಮಲ್ಲಿ ದೇಹದಲ್ಲಿ ನಡೀತಾ ಇರುತ್ತೆ ಚಲನಾವಲನಗಳು. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ದಟ್ ಪರಮಾತ್ಮ ಚೈತನ್ಯ ಸ್ವರೂಪಿ ನಮ್ಮೆಲ್ಲರಿಗೂ ಆ ಚೈತನ್ಯ ಶಕ್ತಿಯನ್ನು ತುಂಬಿದ್ದಾನೆ. ಬಿಕಾಸ್ ಆಫ್ ದಟ್ ಚೈತನ್ಯ ಶಕ್ತಿ ನಮ್ಮ ಈ ದೇಹದಲ್ಲಿ ನಾವು ಅನೇಕ ರೀತಿಯ ಚಲನಾವಲನಗಳು, ಆಕ್ಟಿವಿಟೀಸ್ಗಳೆಲ್ಲವನ್ನ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಸತ್ಯ ಇಟ್ ಈಸ್ ಓನ್ಲಿ ಎ ಕರ್ಮ. ಇಲ್ಲಿ ಕೊಲ್ಲವನು, ಕೊಲ್ಲಿಸಿಕೊಳ್ಳುವವನು ಅನ್ನುವಂತಹದ್ದು ಇಲ್ವೇ ಇಲ್ಲ ಅಂತ ವೇದಾಂತ ಹೇಳಿದಾಗ ನಮ್ಮೆಲ್ಲರಲ್ಲೂ ಇದಾನಲ್ಲ ಆ ಚೈತನ್ಯ ಸ್ವರೂಪಿ. ವಾಟ್ ಈಸ್ ಹಿಸ್ ರೋಲ್? ನಾನು ಕೊಲ್ಲವನು ಅಲ್ಲ, ನಾನು ಕೊಲ್ಲಿಸ್ಕೊಳ್ಳೋವನು ಅಲ್ಲ ಅಂತಂದ್ಮೇಲೆ ನನ್ನಲ್ಲಿ ಇದಾನಲ್ಲ ಭಗವಂತ, ಅವನು ಏನು ಮಾಡ್ತಾ ಇದ್ದಾನೆ? ವಾಟ್ ಈಸ್ ಹಿಸ್ ರೋಲ್? ಸೊ ಈ ಒಂದು ಪ್ರಶ್ನೆ ಬರುತ್ತೆ. ವಾಟ್ ಈಸ್ ದಿ ರೋಲ್ ಆಫ್ ದಿಸ್ ಕಾನ್ಶಿಯಸ್ನೆಸ್? ಆಕ್ಚುಲ್ ಆಗಿ ವೇದಾಂತ ಇಲ್ಲಿ ಮರಣ ಅನ್ನುವಂತಹದನ್ನು ಒಂದು ಕರ್ಮ ಅಂತ ಕರೆದಿರೋದ್ರಿಂದ ನಮ್ಮಲ್ಲಿರುವಂತಹ ಚೈತನ್ಯ ಪ್ರಭು ದಟ್ ಪರಮಾತ್ಮ, ಅವನ ಮುಖ್ಯ ಉದ್ದೇಶ ಈಸ್ ಆಕ್ಚುಲಿ ವೆರಿ ಗ್ರೇಟ್ ಬಿಯಾಂಡ್ ದಿಸ್ ಮರಣ. ಮರಣ ಅನ್ನುವಂತಹದ್ದು ಒಂದು ಎಫೆಕ್ಟ್ ಅಷ್ಟೇ. ಆದರೆ ನಮ್ಮಲ್ಲಿ ಭಗವಂತ ಇದನ್ನಲ್ಲ, ಅವನ ಉದ್ದೇಶ ಈಸ್ ಮಚ್ 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 ಗ್ರೇಟರ್ ದ್ಯಾನ್ ವಾಟ್ ವಿ ಥಿಂಕ್. ನಾವೇನು ಅನ್ಕೊಂಡಿದ್ದೀವಿ ಅವೆಲ್ಲವುಗಳನ್ನು ಮೀರಿರುವ ಕಾರಣಕ್ಕಾಗಿ ಅವನು ನಮ್ಮಲ್ಲಿದ್ದಾನೆ. ಸೊ ಅವನ ಮುಖ್ಯ ಉದ್ದೇಶ ಈಸ್ ವೆರಿ ಗ್ರೇಟ್. ನಾವೆಲ್ಲ ಈ ದೇಹವನ್ನು ಹೊಂದಿದ್ದೀವಿ, ನಮ್ಮೆಲ್ಲರಿಗೂ ಒಂದೊಂದು ರೀತಿಯ ದೇಹ ಸಿಕ್ಕಿದೆ. ಆಕ್ಚುಲಾಗಿ ವಾಟ್ ಈಸ್ ದಿಸ್ ದೇಹ? ಈ ದೇಹ ಅನ್ನುವಂತಹದ್ದು ಇಟ್ ಈಸ್ ಓನ್ಲಿ ಜಡ. ಈ ದೇಹ ಅನ್ನುವಂತಹದ್ದು ಇಟ್ ಈಸ್ ಜಡ. ದೇಹ ಅನ್ನುವಂತಹದ್ದು ಜಡ ಅನ್ನೋದು ಎಷ್ಟು ಸತ್ಯವೋ ಅದೇ ದೇಹದಲ್ಲಿ ದಿಸ್ ಪರಮಾತ್ಮ ಚೈತನ್ಯ ಭರಿತನಾಗಿ ಕಾಣಿಸ್ತಾ ಇದ್ದಾನೆ. ಸೊ ದೇಹಕ್ಕೆ, ಜಡಕ್ಕೆ ಚೈತನ್ಯ ತುಂಬುವಂತಹ ಕೆಲಸ ಈಸ್ ದಿ ಮುಖ್ಯ ಉದ್ದೇಶ ಆಫ್ ದಿ ಪರಮಾತ್ಮ. ದಿಸ್ ಈಸ್ ದಿ ರೋಲ್ ಆಫ್ ದಿಸ್ ಕಾನ್ಶಿಯಸ್ನೆಸ್. ಭಗವಂತ ಯಾಕೆ ನಮ್ಮಲ್ಲಿದ್ದಾನೆ ಅಂತಂದರೆ ನಮಗೆ ಚೈತನ್ಯವನ್ನು ತುಂಬಿ ನಾವೇನಾದರೂ ಒಳ್ಳೆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾ? ಅವನಿಗೆ ಶಕ್ತಿಯನ್ನು ಕೊಡೋಣ, ಚೈತನ್ಯವನ್ನು ಕೊಡೋಣ. ಸೊ ನಮ್ಮ ಕೈನಲ್ಲಿ ಸತ್ಕರ್ಮಗಳು ನಡೆದು ನಾವು ಮತ್ತೆ ಪಾಪಕರ್ಮಗಳನ್ನು ಮಾಡದೆ, ಅವುಗಳ ಅಂಟ್ಕೊಳ್ಳದೆ ಮತ್ತೆ ಮತ್ತೆ ಹುಟ್ಟುವಂತಹ ಈ ಒಂದು ಬರ್ತ್ ಅಂಡ್ ಡೆತ್ ಸೈಕಲ್ ಅಂತ ಏನು ಹೇಳಿದ್ರೆ ಅದನ್ನು ಬ್ರೇಕ್ ಮಾಡಿ ಈಚೆ ಬರೋದಕ್ಕೆ ನಮಗೆ ಸತ್ಕರ್ಮಗಳನ್ನು ಇವನು ಮಾಡಲಿ ಅಂತ ಹೇಳಿ ಅವನು ನಮಗೆ ಶಕ್ತಿಯನ್ನು ತುಂಬಿದ್ದಾನೆ. ಅದನ್ನು ನಾವು ಉಪಯೋಗಿಸ್ಕೊತಾ ಇದ್ದೀವ? ದಟ್ ವಿ ಹ್ಯಾವ್ ಟು ಥಿಂಕ್. ಸೊ ಇಲ್ಲಿ ಕಾನ್ಶಿಯಸ್ನೆಸ್, ದಿ ರೋಲ್ ಆಫ್ ದಿ ಭಗವಂತ ಅಂತಂದರೆ ಚೈತನ್ಯವನ್ನು ತುಂಬುವ ಉದ್ದೇಶಕ್ಕಾಗಿ ಅವನು ನಮ್ಮಲ್ಲಿದ್ದಾನೆ. ಸೊ ದಿಸ್ ಕಾನ್ಶಿಯಸ್ನೆಸ್, ದಿಸ್ ಪರಮಾತ್ಮ, ಅವನು ನಮಗೆ ಚೈತನ್ಯವನ್ನು ಕೊಟ್ಟಿದ್ದಾನೆ. ಈ ಒಂದು ಜಡ ದೇಹಕ್ಕೆ ಚೈತನ್ಯವನ್ನು ಕೊಟ್ಟಿದ್ದಾನೆ. ಸೊ ಈ ಜಡದೇಹ ಅನ್ನುವಂತಹದ್ದು ಇಟ್ ಬಾರೋಸ್ ಚೈತನ್ಯ ಫ್ರಮ್ ದಿ ಕಾನ್ಶಿಯಸ್ನೆಸ್. ದೇಹ ಅನ್ನುವಂತಹದ್ದು ಜಡ. ಈ ಜಡ ದೇಹ ಚೈತನ್ಯವನ್ನ ಭಗವಂತನಿಂದ ಇಟ್ ಬಾರೋಡ್ ಅಂತಂದ್ರೆ ಎರವಲು ಪಡೆದಿದೆ. ಆಗಸದಲ್ಲಿರುವಂತಹ ಸೂರ್ಯ ನೀರು ತುಂಬಿದ ಮಡಿಕೆ ಕುಡಿಕೆಗಳಲ್ಲಿ ಪ್ರತಿಬಿಂಬವಾಗಿ ಬೀಳೋದಕ್ಕೆ ಕಾರಣ ಏನು ಅಂತಂದ್ರೆ ನೀರು ತುಂಬಿದ ಮಡಿಕೆಗಳು ಇಟ್ ಬಾರೋಡ್ ದಿ ರೂಪ ಆಫ್ ದಿ ಸನ್, ದಿ ಶಕ್ತಿ ಆಫ್ ದಿ ಸನ್. ಅದೇ ರೀತಿ ಅನೇಕ ಕೆಲವು ಗುಣಗಳನ್ನು ಆ ಸೂರ್ಯನಿಂದ ಎರವಲು ಪಡ್ಕೊಂಡಿರುವಂತಹದ್ದು ಯಾವುದು ಅಂತಂದರೆ ನೀರು ತುಂಬಿದ ಮಡಿಕೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಅವರ್ ದೇಹ.
ನಮ್ಮ ದೇಹ ಅಂತಂದ್ರೂ ಕೂಡ ಇದೊಂದು ರೀತಿಯ ಮಡಿಕೆ. ಸೊ ಈ ಮಡಿಕೆನಲ್ಲಿ ಮನಸ್ಸು ಮತ್ತು ಬುದ್ಧಿ ಎನ್ನುವಂತಹದ್ದು ನೀರಿನಂತೆ ಕಾರ್ಯವನ್ನು ನಿರ್ವಹಿಸಿ ಈ ದೇಹ ಮುಂದೆ ಸತ್ಕರ್ಮಗಳನ್ನು ಮಾಡಲಿ ಅಂತ ಹೇಳಿ ಭಗವಂತನಿಂದ ಚೈತನ್ಯವನ್ನ ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್ ಫ್ರಮ್ ದಿ ಭಗವಂತನಿಂದ ಚೈತನ್ಯವನ್ನು ಪಡ್ಕೊಂಡಿರುವಂತಹದ್ದು. ಸೊ ಭಗವಂತನಿಂದ ಚೈತನ್ಯವನ್ನು ಪಡ್ಕೊಂಡಿದೆ. ಸೊ ಭಗವಂತ ಈಸ್ ನಾಟ್ ಡೂಯಿಂಗ್ ಎನಿಥಿಂಗ್ ಇನ್ ದಿ ದೇಹದಲ್ಲಿ ಭಗವಂತ ಇದ್ದಾನೆ ಅಂತಂದಾಗ ದೇಹ ಮಾಡುವಂತಹ ಕೆಲಸವನ್ನು ಭಗವಂತ ಮಾಡ್ತಾ ಇದ್ದಾನೆ ಅಲ್ಲ. ಭಗವಂತ ಈಸ್ ಸ್ಟಿಲ್, ಅವನು ಕೇವಲ ಚೈತನ್ಯವನ್ನು ತುಂಬಿದ್ದಾನೆ. ನೀರಿನ ಮಡಿಕೆಯಲ್ಲಿ ಸೂರ್ಯನ ಪ್ರತಿಬಿಂಬ ಬಿದ್ದಿದೆ. ಮಡಿಕೆಯಲ್ಲಿರುವಂತಹ ನೀರು ಏನಾದರೂ ಅದು ಶೇಕ್ ಆದರೆ ಅಲ್ಲಿ ರಿಫ್ಲೆಕ್ಟ್ ಆಗಿರುವಂತಹ ಸನ್ ಅದು ಶೇಕ್ ಆಗುತ್ತೆ, ನಾಟ್ ದಿ ಸೂರ್ಯ. ಇಟ್ ಈಸ್ ಎಕ್ಸಾಕ್ಟ್ಲಿ ನಮ್ಮ ದೇಹದಲ್ಲಿ ಭಗವಂತ ಸ್ವರೂಪ ಚೈತನ್ಯವನ್ನು ತುಂಬಿ ನಮ್ಮಲ್ಲಿ ಇದ್ದಾನೆ. ನಾನು ಒಂದು ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟು ನನ್ನಲ್ಲಿರೋ ಭಗವಂತ ಮಾಡಿದ್ದಾನೆ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಭಗವಂತ ಕೇವಲ ಚೈತನ್ಯವನ್ನು ಒದಗಿಸಿದ್ದಾನೆ. ಈ ಜಡದೇಹ ಭಗವಂತನಿಂದ ಚೈತನ್ಯವನ್ನು ಎರವಲು ಪಡ್ಕೊಂಡಿದೆ. ಇಟ್ ಬಾರೋಡ್ ದಿ ಶಕ್ತಿ ಫ್ರಮ್ ದಿ ಭಗವಂತ. ಆದ್ದರಿಂದ ಇಟ್ ಈಸ್ ಕಾಲ್ಡ್ ದಿ ಆತ್ಮ. ಆತ್ಮ ಈಸ್ ದಿ ಸಾಕ್ಷಿ. ಹಿ ವಿಲ್ ನಾಟ್ ಡೂ ಎನಿಥಿಂಗ್. ಇಟ್ ಈಸ್ ದಿ ದೇಹ ವಿಚ್ ಈಸ್ ಡೂಯಿಂಗ್ ಸಮ್ ಕರ್ಮಾಸ್. ಸೊ ಇಲ್ಲಿ ನಾನು ಕೊಲ್ಲಲು ಪಡ್ತಾ ಇದ್ದೀನಿ ಅಂತಂದಾಗ ಇಟ್ ಈಸ್ ನಾಟ್ ದಿ ಭಗವಂತ ಹೂ ಇಸ್ ದೇರ್ ಇನ್ ದಟ್ ದೇಹ. ಅರ್ಜುನನಿಗೆ ಅವನು ಅದೇ ಹೇಳ್ತಾನೆ ಪರಮಾತ್ಮ, ನೀನು ಏನು ಮಾಡಬೇಕಾಗಿಲ್ಲಪ್ಪ, ನೀನು ಯುದ್ಧವನ್ನು ಮಾಡು, ಮಿಕ್ಕಿದ್ದು ಮಾಡಬೇಕಾಗಿರುವಂತಹದನ್ನು ನಾನು ಇಲ್ಲಿ ನಿಂತು ಮಾಡ್ತೀನಿ. ಡೂ ಯುವರ್ ಡ್ಯೂಟಿ. ನೀನು ಯಾರನ್ನೂ ಕೊಲ್ಲಕ್ಕಾಗೋದಿಲ್ಲ ಇಲ್ಲಿ. ನೀ ಯಾಕೆ ಅಷ್ಟು ಅಹಂಕಾರ ನಿನಗೆ ಯಾಕೆ? ನಾನು ಭೀಷ್ಮನನ್ನು ಸಾಯಿಸಬೇಕಾಗತ್ತೆ, ಕೌರವರನ್ನ ಸಾಯಿಸಬೇಕಾಗತ್ತೆ, ನನ್ನ ಸಂಬಂಧಿಗಳನ್ನು ಸಾಯಿಸಬೇಕಾಗತ್ತೆ. ವೈ ಡು ಯು ಥಿಂಕ್ ಲೈಕ್ ದಟ್? ನಿನಗೆ ಆ ಶಕ್ತಿನೇ ಇಲ್ಲ. ನೀ ಯಾಕೆ ಅದನ್ನು ಅಂದ್ಕೊಂಡಿದೀಯ ಅರ್ಜುನ? ನೀನು ಕೇವಲ ನಿನ್ನ ಕರ್ಮವನ್ನು ಮಾಡು. ನಿನ್ನ ಕರ್ಮ ಏನು? ಆಸ್ ಎ ಕ್ಷತ್ರಿಯ ಈ ಒಂದು ವರ್ಣ ಅದರ ಪ್ರಕಾರ ನಿನ್ನ ದೇಹ ಯಾವ ಥರ ಅಂತಂದರೆ ಇಟ್ ಈಸ್ ಸ್ಟ್ರಾಂಗ್ ಎನಫ್ ಟು ಟೇಕ್ ದಿ ರಜೋಗುಣ ಆ್ಯಂಡ್ ಯು ಹ್ಯಾವ್ ಬಿಕಮ್ ಎ ಕ್ಷತ್ರಿಯ. ದಟ್ಸ್ ಆಲ್. ಸಿನ್ಸ್ ಯು ಆರ್ ರೆಕಗ್ನೈಸ್ಡ್ ಆಸ್ ಎ ಕ್ಷತ್ರಿಯ, ಡೂ ದಿ ಕ್ಷಾತ್ರ ಧರ್ಮ ಆಫ್ ಯುದ್ಧ. ನಾನು ಕೊಲ್ತೀನಿ ಅಂತ ಯಾಕೆ ಅನ್ಕೋತೀಯ? ಕೇವಲ ನೀನು ನಿನ್ನ ಕ್ಷಾತ್ರ ಧರ್ಮವನ್ನು ಮಾಡು. ನಿನ್ನ ಪಾಲಿಗೆ ಬಂದಿದೆ ಅಲ್ವಾ, ನೀನೊಬ್ಬ ಕ್ಷತ್ರಿಯ ಆಗಿರೋದ್ರಿಂದ. ಸೊ ಯುದ್ಧ ಮಾಡುವಂತಹದ್ದು ನಿನ್ನ ಧರ್ಮ. ಯುದ್ಧವನ್ನು ಮಾಡಿ, ಇದು ಧರ್ಮ ಯುದ್ಧ. ಈ ಯುದ್ಧವನ್ನು ಮಾಡಿ ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿರುವಂತಹದ್ದು ನಿನ್ನ ಕರ್ತವ್ಯ. ಅಲ್ಲಿ ಅವರಿದ್ದಾರೆ, ಇವರಿದ್ದಾರೆ, ಇವ್ರು ನನ್ನ ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮ, ನೋ, ಅವರೆಲ್ಲ ಶತ್ರುಗಳು. ಬಿಕಾಸ್ ಇಟ್ ಇಸ್ ಎ ವಾರ್ ಫೀಲ್ಡ್, ಇಟ್ ಈಸ್ ನಾಟ್ ಎ ಹೌಸ್. ಇದು ನಿನ್ನ ಮನೆ ಅಲ್ಲ, ಇದು ಇಟ್ಸ್ ಎ ವಾರ್ ಫೀಲ್ಡ್. ಇದು ಯುದ್ಧ ಕ್ಷೇತ್ರ. ಯುದ್ಧ ಕ್ಷೇತ್ರದಲ್ಲಿ ನೀನು ಭೀಷ್ಮನನ್ನು ನೋಡಿ ನನ್ನ ತಾತ ಅಂತ ಹೇಳ್ತಾ ಇದೆಯಾ? ದ್ರೋಣರನ್ನು ನೋಡಿ ನನ್ನ ಗುರು ಅಂತ ಹೇಳ್ತಾ ಇದೆಯಾ? ಇನ್ಫ್ಯಾಕ್ಟ್ ಅವರೆಲ್ಲ ಶತ್ರುಗಳು. ಅವರು ಕೂಡ ಅದೇ ಯುದ್ಧ ಕ್ಷೇತ್ರದಲ್ಲಿ ನಿನ್ನನ್ನು ನೋಡಿದಾಗ ದ್ರೋಣ ನನ್ನ ಶಿಷ್ಯ ಇವನು ಅಂತ ಹೇಳಿಲ್ಲ. ಹಿ ಈಸ್ ಫೈಟಿಂಗ್, ಹಿ ಈಸ್ ರೆಡಿ ಟು ಫೈಟ್. ಯಾವುದೇ ಕ್ಷಣದಲ್ಲಿ ನಿನ್ನ ಮೇಲೆ ಬಾಣವನ್ನು ಪ್ರಯೋಗ ಮಾಡ್ತಾನೆ. ಎಕ್ಸಾಕ್ಟ್ಲಿ ಲೈಕ್ ದ ದ್ರೋಣ ನನ್ನ ಮೊಮ್ಮಗ ಅಂತ ಹೇಳ್ತಾ ಇಲ್ಲ. ಹಿ ಈಸ್ ರೆಡಿ ಟು ಫೈಟ್ ಅಗೇನ್ಸ್ಟ್ ಯು. ಅವ್ರು ಯಾರಿಗೂ ಇಲ್ಲದೆ ಇರುವಂತಹ ಡೌಟ್ಸು ಯು ಆರ್ ಕ್ರಿಯೇಟಿಂಗ್ ಅರ್ಜುನ. ನೋ, ಇಟ್ ಈಸ್ ನಾಟ್ ಗುಡ್. ಡೂ ಯುವರ್ ಡ್ಯೂಟಿ. ಸೊ ಇಲ್ಲಿ ದೇಹದಲ್ಲಿ ಆತ್ಮ ಇದ್ದಾನೆ ಅಂತಂದರೆ ಆತ್ಮ ಕೇವಲ ನಮ್ಮ ಕೈನಲ್ಲಿ ಕರ್ಮವನ್ನು ಮಾಡಿಸೋದಕ್ಕೆ ನಮಗೊಂದು ಶಕ್ತಿ ಬೇಕು. ಶಕ್ತಿಯನ್ನು ಕೊಡ್ತಾನೆ. ಬಟ್ ನೀ ಯಾವ ಕರ್ಮವನ್ನು ಮಾಡ್ತೀಯ? ದಟ್ ಈಸ್ ಯುವರ್ಸ್. ಸೊ ಇಲ್ಲಿ ನಾನು ಕೊಲ್ಲುವವನು ಅಲ್ಲ, ಕೊಲ್ಲುವವನು ನಾನು ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಕೊಲ್ಲಿಸಿಕೊಳ್ಳುವವನು ನಾನು ಅಂತ ಇವನು ಯೋಚನೆ ಮಾಡ್ತಾ ಇದ್ದಾನೆ. ಇವರಿಬ್ಬರು ತಪ್ಪು ಮಾತನಾಡ್ತಾ ಇದ್ದಾರೆ, ತಪ್ಪು ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ. ಇವರಿಬ್ಬರಲ್ಲೂ ಇರೋವನು, ಇವರಿಬ್ಬರಿಗೂ ಶಕ್ತಿಯನ್ನು ಕೊಟ್ಟಿರೋನು ನಾನು. ಸೊ ಕೊಲ್ತೀನಿ ಈಸ್ ಅದು ನಾನು ಅಲ್ಲ, ಅದು ದೇಹ ಮಾಡುವಂತಹ ಕರ್ಮ, ಅದು ದೇಹದ ಕರ್ಮ. ಕೊಲ್ಲೋದು ದೇಹದ ಕರ್ಮ, ಕೊಲ್ಲಿಸ್ಕೊಳ್ಳೋದು ದೇಹದ ಕರ್ಮ. ಸೊ ಅಲ್ಲಿ ನಿನಗೆ ಒಂದು ವಿಶೇಷವಾಗಿ ಶಕ್ತಿಯನ್ನು ಅಂತ ಅದು ಕೊಟ್ಟಿರೋದ್ರಿಂದ ಯಾವ ಕರ್ಮವನ್ನು ಮಾಡಿದ್ರೆ ಅದು ಸತ್ಕರ್ಮವಾಗತ್ತೆ. ಯಾವ ಕರ್ಮ ಅನ್ನುವಂತಹದ್ದು ಸ್ವಾರ್ಥವಾಗಿರೋದಿಲ್ಲ. ಯಾವ ಕರ್ಮ ಅನ್ನುವಂತಹದ್ದು ಧರ್ಮ. ಅಂತಹ ಧರ್ಮದ ಆಶ್ರಯದಲ್ಲಿ ನೀನು ಕರ್ಮವನ್ನು ಮಾಡಬೇಕು ಅಂತ ಹೇಳಿ ಭಗವಂತ ನಮ್ಮೆಲ್ಲರಲ್ಲೂ ಚೈತನ್ಯ ಸ್ವರೂಪಿಯಾಗಿ ಇದ್ದಾನೆ. ಅದು ದಟ್ ವಿ ಆರ್. ಅದನ್ನು ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ.
ಅವರಿಬ್ಬರು ತಪ್ಪು ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ. ಕೊಲ್ಲುವವನು, ಕೊಲ್ಲಿಸಿಕೊಳ್ಳುವವನು ಅಂತ ವಿಪರೀತ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ. ಅವೆರಡೂ ರಾಮ್, ಅವೆರಡೂ ಸತ್ಯವಲ್ಲ. ನೋ ದಿ ಟ್ರೂತ್. ಭಗವಂತ ನಿನ್ನಲ್ಲಿ ಇದ್ದಾನೆ ಅಂತಂದರೆ ನಿನಗೆ ಸಿಕ್ಕಿರುವಂತಹ ಈ ದೇಹ ಮಾಡುವುದೇ ಆದರೆ ಸತ್ಕರ್ಮಗಳನ್ನು ಮಾಡಲಿ. ಅದಕ್ಕೆ ಭಗವಂತ ನಿನ್ನ ದೇಹದಲ್ಲಿ ನಿನಗೆ ಚೈತನ್ಯವನ್ನು ತುಂಬಿ ಜಡದಿಂದ ಕೂಡಿರುವಂತಹ ದೇಹಕ್ಕೆ ಶಕ್ತಿಯನ್ನು ತುಂಬಿದ್ದಾನೆ. ಆ ಶಕ್ತಿ ಇಲ್ಲ ಅಂತಂದ್ರೆ ಇಟ್ ಈಸ್ ಎ ಜಡ. ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್ ಅಂಡ್ ಯೂಸ್ ದಿಸ್ ಇನ್ಸ್ಟ್ರೂಮೆಂಟ್ ಫಾರ್ ಎ ಸತ್ಕರ್ಮ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.